ಭಾರತದ ಪ್ರಧಾನ ಭೂರಾಶಿಯು ಯಾವ ಅಕ್ಷಾಂಶಗಳ ನಡುವೆ ಇದೆ? ಆಪ್ಷನ್ ಉತ್ತರ ಅಕ್ಷಾಂಶ 8 ಡಿಗ್ರಿ 4 ರೇಡಿಯನ್ನಿಂದ 37 ಡಿಗ್ರಿ 6 ರೇಡಿಯನ್. ಬಿ ಉತ್ತರ ಅಕ್ಷಾಂಶ 6 ಡಿಗ್ರಿ 4 ರೇಡಿಯನ್ನಿಂದ 37 ಡಿಗ್ರಿ 6 ರೇಡಿಯನ್. ಸಿ ಉತ್ತರ ಅಕ್ಷಾಂಶ 8 ಡಿಗ್ರಿ 4 ರೇಡಿಯನ್ನಿಂದ 39 ಡಿಗ್ರಿ 6 ರೇಡಿಯನ್. ಡಿ ಉತ್ತರ ಅಕ್ಷಾಂಶ 9 ಡಿಗ್ರಿ 4 ರೇಡಿಯನ್ನಿಂದ 39 ಡಿಗ್ರಿ 6 ರೇಡಿಯನ್. ಉತ್ತರ ಆನ್ಸರ್ ಬಂದು ಉತ್ತರ ಅಕ್ಷಾಂಶ 8 ಡಿಗ್ರಿ 4 ರೇಡಿಯನ್ ಇಂದ 37 ಡಿಗ್ರಿ 6 ರೇಡಿಯನ್ವರೆಗೆ ಭಾರತ ಪ್ರಧಾನ ಭೂರಾಶಿ ಅಕ್ಷಾಂಶ ಇದೆ. ಭಾರತ ಯಾವ ರೇಖಾಂಶಗಳ ನಡುವೆ ಬರುತ್ತದೆ? ಪೂರ್ವ ರೇಖಾಂಶ 78 ಡಿಗ್ರಿ 7 ರೇಡಿಯನ್ನಿಂದ 97 ಡಿಗ್ರಿ 25 ರೇಡಿಯನ್. ಪೂರ್ವ ರೇಖಾಂಶ 68 ಡಿಗ್ರಿ 7 ರೇಡಿಯನ್ನಿಂದ 95 ಡಿಗ್ರಿ 25 ರೇಡಿಯನ್. ಪೂರ್ವ ರೇಖಾಂಶ 68 ಡಿಗ್ರಿ 7 ರೇಡಿಯನ್ನಿಂದ 97 ಡಿಗ್ರಿ 25 ರೇಡಿಯನ್. ಪೂರ್ವ ರೇಖಾಂಶ 78 ಡಿಗ್ರಿ 7 ರೇಡಿಯನ್ನಿಂದ 95 ಡಿಗ್ರಿ 25 ರೇಡಿಯನ್ವರೆಗೆ ಯಾವುದರಲ್ಲಿ ಬರುತ್ತೆ? ಭಾರತ ಯಾವ ರೇಖಾಂಶಗಳ ನಡುವೆ ಬರುತ್ತದೆ? ಸೊ ಆನ್ಸರ್ ಬಂದು ಪೂರ್ವ ರೇಖಾಂಶ 68 ಡಿಗ್ರಿ 7 ರೇಡಿಯನ್ನಿಂದ 97 ಡಿಗ್ರಿ 25 ರೇಡಿಯನ್ಗಳ ನಡುವೆ ಭಾರತದ ರೇಖಾಂಶ ಕಂಡುಬರುತ್ತದೆ. ಭಾರತದ ಭೂಮೇರೆ ಎಷ್ಟಿದೆ? 16,200 ಕಿಲೋಮೀಟ್ರು, 13,200 ಕಿಲೋಮೀಟ್ರು, 14,200 ಕಿಲೋಮೀಟ್ರು, 15,200 ಕಿಲೋಮೀಟರು. ಸೊ ಭಾರತದ ಭೂಮೇರೆ ಎಷ್ಟಿದೆ ಅಂತ ನಾವು ನೋಡೋದಾದರೆ 15,200 ಕಿಲೋಮೀಟರ್ಗಳಷ್ಟು ಈ ಭಾರತದ ಭೂಮೇರೆ ಇದೆ. ನೆಕ್ಸ್ಟ್, ಭಾರತ ಜಗತ್ತಿನ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡದಾದ ದೇಶ ಬಂದು ರಷ್ಯಾ. ಸೊ ಭಾರತ ಬಂದು 7ನೇ ರಾಷ್ಟ್ರದಲ್ಲಿದೆ. ಸೊ ಅದರಲ್ಲಿ ಯಾವುದ್ಯಾವುದಂತ ನೋಡೋದಾದರೆ 7 ರಾಷ್ಟ್ರಗಳು ನೋಡಿ: ರಷ್ಯಾ, ಕೆನಡಾ, ಚೀನಾ 3ನೇದು, USA, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ ಬಂದು 7ನೇ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್, ಭಾರತದ ವಿಸ್ತೀರ್ಣವೆಷ್ಟು? ಭಾರತದ ವಿಸ್ತೀರ್ಣ 30,87,263 ಚದರ ಕಿಲೋಮೀಟರ್, 35,87,263 ಚದರ ಕಿಲೋಮೀಟರ್, 32,87,263 ಚದರ ಕಿಲೋಮೀಟರ್, 33,87,263 ಚದರ ಕಿಲೋಮೀಟರ್. ಆನ್ಸರ್ ಬಂದು ಸಿ 32,87,263 ಚದರ ಕಿಲೋಮೀಟರ್. ಭಾರತದಲ್ಲಿ ಈ ಕೆಳಗಿನ ಯಾವ ಅಕ್ಷಾಂಶ ಹಾದು ಹೋಗಿದೆ? ಭಾರತದಲ್ಲಿ ಯಾವ ಒಂದು ಅಕ್ಷಾಂಶ ಹಾದು ಹೋಗಿದೆ ಭಾರತ ಒಂದು ದೇಶದ ಮೇಲೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಭೂಮಧ್ಯ ರೇಖೆ, ಧ್ರುವ ರೇಖೆ. ಸೊ ಆನ್ಸರ್ ಬಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಬಂದು ಭಾರತದ ಒಂದು ಇದ್ರ ಮೇಲೆ ಅಕ್ಷಾಂಶ ಹಾದು ಹೋಗಿದೆ. ಭಾರತದ ಕರಾವಳಿ ತೀರದ ಉದ್ದ ಎಷ್ಟು? ಆಪ್ಷನ್ 6,100 ಕಿಲೋಮೀಟರ್, 7,000 ಕಿಲೋಮೀಟರ್, 5,800 ಕಿಲೋಮೀಟರ್, 7,517 ಕಿಲೋಮೀಟರ್. ಇಲ್ಲಿ ಕೇಳಿದ್ರೆ ಭಾರತದ ಕರಾವಳಿ ತೀರದ ಉದ್ದ ಎಷ್ಟು ಅಂತ. 7,517 ಕಿಲೋಮೀಟರ್ಗಳು ಭಾರತದ ಕರಾವಳಿ ತೀರದ ಉದ್ದ ಆಗಿದೆ. ಭಾರತದ ಕರಾವಳಿ ತೀರದ ಉದ್ದ ದ್ವೀಪವನ್ನು ಹೊರತುಪಡಿಸಿ ಎಷ್ಟು? ಅಂದರೆ ಇದು ದ್ವೀಪಗಳನ್ನು ಸೇರಿಸಿ ಹೇಳಿರ್ತಕ್ಕಂಥ ಆನ್ಸರು. ಇದು ಬಂದು ಭಾರತದ ಕರಾವಳಿ ತೀರದ ಉದ್ದ ದ್ವೀಪಗಳನ್ನು ಹೊರತುಪಡಿಸಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ 5,800 ಕಿಲೋಮೀಟರು, 6,100 ಕಿಲೋಮೀಟರು, ಅಥವಾ 7,000 ಕಿಲೋಮೀಟರ್, ಅಥವಾ 7,100 ಕಿಲೋಮೀಟರು. ಸೊ ಆನ್ಸರ್ ಇದಕ್ಕೆ ಬಂದು 6,100 ಕಿಲೋಮೀಟರ್ ಬಂದು ಭಾರತದ ಕರಾವಳಿ ತೀರದ ಉದ್ದ. ಇದರಲ್ಲಿ ದ್ವೀಪದ ಒಂದು ಮೆಜರ್ಮೆಂಟ್ನ ಸೇರಿಸಿಲ್ಲ. ಭಾರತದ ಸಾಗರದ ನೀರಿನ ಮೇಲಿನ ಗಡಿ ಪ್ರದೇಶ ಎಷ್ಟು ನಾಟಿಕಲ್ ಮೈಲನ್ನು ವಿಸ್ತರಿಸಿದೆ? ಭಾರತದ ಸಾಗರದ ನೀರಿನ ಮೇಲಿನ ಗಡಿ ಪ್ರದೇಶ ಎಷ್ಟು ನಾಟಿಕಲ್ ಮೈಲು ವಿಸ್ತರಿಸಿದೆ? ಆಪ್ಷನ್ ಹೀಗಿದೆ: 10, 12, 20, 25. ಸೊ ಆನ್ಸರ್ ಬಂದು 12 ನಾಟಿಕಲ್ ಮೈಲ್ಗಳನ್ನು ವಿಸ್ತರಿಸಿದೆ. ನೆಕ್ಸ್ಟ್ 10ನೇ ಕ್ವೆಶ್ಚನ್ ಬಂದು ಭಾರತ ಹಾಗೂ ಚೀನಾ ನಡುವಿನ ಗಡಿ ರೇಖೆ ಯಾವುದು? ಭಾರತ ಮತ್ತು ಚೀನಾ: ಮ್ಯಾಕ್ಮೋಹನ್, ರಾಡ್ಕ್ಲಿಫ್, ಡ್ಯೂರಾಂಡ್, ಮ್ಯಾಗ್ನಾಟಾ. ಸೊ ಇಲ್ಲಿ ಭಾರತ ಮತ್ತು ಚೀನಾ ಅಂತ ಕೇಳಿದಾಗ ಮ್ಯಾಕ್ಮೋಹನ್ನು ಚೀನಾದ ಒಂದು ಮತ್ತು ಭಾರತದ ನಡುವಿನ ಗಡಿ ರೇಖೆ, ರಾಡ್ಕ್ಲಿಫ್ ಬಂದು ಪಾಕಿಸ್ತಾನ, ಡ್ಯೂರಾಂಡ್ ಬಂದು ಆಫ್ಘಾನಿಸ್ತಾನ. ಭಾರತ ಹಾಗೂ ಆಫ್ಘಾನಿಸ್ತಾನ ನಡುವಿನ ಗಡಿ ರೇಖೆ ಯಾವುದು? ಮ್ಯಾಗ್ನಾಟಾ, ಹಿಂಡನ್ಬರ್ಗ್, ಡ್ಯೂರಾಂಡ್,
ಕಾರಾಕೋರಂ. ಸೊ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಗಡಿರೇಖೆ ಬಂದು ಡ್ಯೂರಾಂಡ್. ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಗಡಿರೇಖೆ ಯಾವುದು? ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಗಡಿರೇಖೆ ಬಂದು ರ್ಯಾಡ್ಕ್ಲಿಫ್. ಪಾಕ್ ಜಲಸಂಧಿಯು ಭಾರತವನ್ನು ಯಾವುದರಿಂದ ಬೇರ್ಪಡಿಸುತ್ತದೆ? ಸೊ ಪಾಕಿಸ್ತಾನ ಬಂದು ನಾವು ಹೇಳಿದಾಗ ರ್ಯಾಡ್ಕ್ಲಿಪ್ಪು, ಶ್ರೀಲಂಕಾ ಬಂದು ಪಾಕ್ ಜಲಸಂಧಿ ಮತ್ತು ಭಾರತವನ್ನು ಬೇರ್ಪಡಿಸುತ್ತೆ. ಭಾರತದೊಂದಿಗೆ ಅತ್ಯಂತ ಉದ್ದವಾದ ಅಂತಾರಾಷ್ಟ್ರೀಯ ಗಡಿರೇಖೆ ಹೊಂದಿರುವ ರಾಷ್ಟ್ರ ಯಾವುದು? ಭಾರತದೊಂದಿಗೆ ಅತ್ಯಂತ ಉದ್ದವಾದ ಅಂತಾರಾಷ್ಟ್ರೀಯ ಗಡಿರೇಖೆ ಹೊಂದಿದ ರಾಷ್ಟ್ರ ಯಾವುದು? ಸೊ ಇದಕ್ಕೆ ಇದು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಸೋಷಿಯಲ್ ಟ್ರಿಕ್ಕಲ್ಲಿ ಹೇಳಿದೆ. ಬಚ್ಪನ್ ಅಂತಕ್ಕಂಥ ಒಂದು ಟ್ರಿಕ್ನ ಯೂಸ್ ಮಾಡಿದ್ರೆ ಇದು ಒಂದು ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರಗಳ ಇದು. ಬಿ ಬಂದು ಬಾಂಗ್ಲಾದೇಶ, ಚೀನಾ, ಬಂದು ಪಾಕಿಸ್ತಾನ, ನೇಪಾಳ. ಸೊ ಫಸ್ಟ್ ಒನ್ ಬಂದು ಬಾಂಗ್ಲಾದೇಶ ಅತಿ ಹೆಚ್ಚು ಗಡಿರೇಖೆಯನ್ನು ಹೊಂದಿರತಕ್ಕಂಥದ್ದು. ಅದು ಬಿಟ್ಟು ನೆಕ್ಸ್ಟು ಚೀನಾ, ಅದಾದಮೇಲೆ ಪಾಕಿಸ್ತಾನ, ಅದಾದಮೇಲೆ ನೇಪಾಳ. ಒಟ್ಟು 7 ದೇಶಗಳು ಬರ್ತವೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳ ರಾಜ್ಯವು ಯಾವ ದೇಶದೊಂದಿಗೆ ಗಡಿರೇಖೆಯನ್ನು ಹೊಂದಿದೆ? ಪಶ್ಚಿಮ ಬಂಗಾಳ ರಾಜ್ಯವು ಯಾವ ದೇಶಗಳೊಂದಿಗೆ ಗಡಿರೇಖೆಯನ್ನು ಹೊಂದಿದೆ? ಆನ್ಸರು ಆಪ್ಷನ್ ಹೀಗಿದೆ: ಭೂತಾನ್, ಚೀನಾ ಮತ್ತು ಬಾಂಗ್ಲಾದೇಶ. ಬಾಂಗ್ಲಾದೇಶ, ಮ್ಯಾನ್ಮಾರ್ ಮತ್ತು ನೇಪಾಳ. ಬಾಂಗ್ಲಾದೇಶ ಮತ್ತು ಭೂತಾನ್, ಬಾಂಗ್ಲಾದೇಶ, ಭೂತಾನ್ ಮತ್ತು ನೇಪಾಳ. ಸೊ ಪಶ್ಚಿಮ ಬಂಗಾಳ ಅಂತಕ್ಕಂಥ ಈಸ್ಟ್ ಒಂದು ಇದರಲ್ಲಿ ಬರುತ್ತೆ. ಅಲ್ಲಿ ಬಾಂಗ್ಲಾದೇಶ, ಭೂತಾನು, ನೇಪಾಳ. ಸೊ ಈ 3 ದೇಶಗಳ ಒಂದು ಗಡಿರೇಖೆಯನ್ನು ಅದು ಸೇರಿಸ್ಕೊಂಡು ಆ ಒಂದು ರಾಜ್ಯ ಇದೆ. ಭಾರತ ಈ ಕೆಳಗಿನ ಯಾವ ರಾಜ್ಯವು ಪಾಕಿಸ್ತಾನದೊಂದಿಗೆ ಗಡಿರೇಖೆಯನ್ನು ಹೊಂದಿಲ್ಲ? ಕ್ವೆಶ್ಚನ್ ನೋಡಿ, ಭಾರತದ ಈ ಕೆಳಗಿನ ಯಾವ ರಾಜ್ಯವು ಪಾಕಿಸ್ತಾನದೊಂದಿಗೆ ಗಡಿರೇಖೆಯನ್ನು ಹೊಂದಿಲ್ಲ? ಸರಿನಾ? ಸೊ ಹರಿಯಾಣ, ಗುಜರಾತ್, ರಾಜಸ್ಥಾನ, ಪಂಜಾಬ್. ಸೊ ಆನ್ಸರ್ ಬಂದು ಇದಕ್ಕೆ ಹರಿಯಾಣ ಅಂತಕ್ಕಂಥ ಒಂದು ರಾಜ್ಯ ಈ ಭಾರತದ ಮತ್ತು ಪಾಕಿಸ್ತಾನ ನಡುವೆ ಪಾಕಿಸ್ತಾನದ ಗಡಿರೇಖೆಯನ್ನು ಹೊಂದಿಲ್ಲ. ನೇಪಾಳ ದೇಶದೊಂದಿಗೆ ಗಡಿರೇಖೆಯನ್ನು ಹೊಂದಿರುವ ಭಾರತದ ರಾಜ್ಯಗಳು ಯಾವುವು? ನೇಪಾಳ ದೇಶದೊಂದಿಗೆ ಗಡಿರೇಖೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಉತ್ತರಾಂಚಲ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಸಿಕ್ಕಿಂ. ಸೊ ಈ 5 ಏನಿದೆ, ಉತ್ತರಾಂಚಲ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ, ಸಿಕ್ಕಿಮು, ಈ 5 ರಾಜ್ಯಗಳು ನೇಪಾಳ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಭಾರತದ ದಕ್ಷಿಣ ತುತ್ತ ತುದಿ ಯಾವುದು? ಭಾರತದ ಇದು ಸುಮಾರು ಸರಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರ್ತಕ್ಕಂಥ ಕ್ವಶನ್ ಇದು. ಭಾರತದ ದಕ್ಷಿಣ ತುತ್ತ ತುದಿ ಯಾವ ಒಂದು ಇದರಲ್ಲಿ ಇದೆ ಅಂತಂದರೆ ಇಂದಿರಾ ಪಾಯಿಂಟ್. ಕನ್ಯಾಕುಮಾರಿ ಬರಲ್ಲ, ರಾಮೇಶ್ವರಂ ಬರಲ್ಲ, ಮಿನಿಕಾಯನ್ನು ಬರೋದಿಲ್ಲ. ಇಂದಿರಾ ಪಾಯಿಂಟ್ ಅಂತಕ್ಕಂಥ ಒಂದು ಇದರಲ್ಲಿ ಭಾರತದ ದಕ್ಷಿಣ ತುತ್ತ ತುದಿ ಸಿಗುತ್ತೆ. ಈ ಕೆಳಗಿನ ಯಾವ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಇಲ್ಲೂ ಸಹ ಹೊಂದಿಲ್ಲ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಬಾಂಗ್ಲಾದೇಶದೊಂದಿಗೆ ಯಾವ ರಾಜ್ಯವು ಗಡಿಯನ್ನು ಹೊಂದಿಲ್ಲ? ಅಸ್ಸಾಮ, ಮಣಿಪುರ, ತ್ರಿಪುರ, ಮಿಜೋರಾಂ. ಯಾವ ಒಂದು ರಾಜ್ಯ ಅಂತ ನಾವು ನೋಡೋದಾದರೆ ಮಣಿಪುರ ಅಂತಕ್ಕಂಥ ಒಂದು ರಾಜ್ಯ ಈ ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿರೇಖೆಯನ್ನು ಹಂಚಿಕೊಂಡಿಲ್ಲ. ಇಂದಿರಾ ಪಾಯಿಂಟ್ ಎಲ್ಲಿದೆ? ಸೊ ಭಾರತ ದಕ್ಷಿಣ ತುತ್ತ ತುದಿ ಇಂದಿರಾ ಪಾಯಿಂಟು ಎಲ್ಲಿದೆ? ದಕ್ಷಿಣ ಅಂಡಮಾನು, ಕರಾವಟಿ, ಗ್ರೇಟ್ ನಿಕೋಬಾರು, ಕಾರ್ ನಿಕೋಬಾರ್. ಸೊ ಇದು ಬಂದು ಗ್ರೇಟ್ ನಿಕೋಬಾರಲ್ಲಿ ಇದೆ. ಈ ಒಂದು ಇಂದಿರಾ ಪಾಯಿಂಟ್ ಇರೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲೇ. ಅಲ್ಲಿ ಎಲ್ಲಿ ಅಂತ ನಾವು ನೋಡೋದಾದರೆ ಗ್ರೇಟ್ ನಿಕೋಬಾರ್. ನೆಕ್ಸ್ಟ್, ಇಂದಿರಾ ಪಾಯಿಂಟ್ ಯಾವ ಅಕ್ಷಾಂಶದ ಮೇಲಿದೆ? ಆನ್ಸರ್ ಬಂದು ಉತ್ತರ ಅಕ್ಷಾಂಶ 6 ಡಿಗ್ರಿ 45 ರೇಡಿಯನ್ನಲ್ಲಿ ಈ ಇಂದಿರಾ ಪಾಯಿಂಟ್ ಅಕ್ಷಾಂಶ ಕಂಡುಬರುತ್ತೆ. ಈ ಕೆಳಗಿನ ಯಾವ ನಗರದ ಸ್ಥಳೀಯ ಕಾಲಮಾನವು ಭಾರತದ ನಿರ್ಧಾರಿತ ಕಾಲಮಾನದೊಂದಿಗೆ ಹೆಚ್ಚಿನ ವ್ಯತ್ಯಾಸವನ್ನು ಹೊಂದಿದೆ? ಕೊಚ್ಚಿನ್, ಜೈಪುರ್, ಡೆಹ್ರಾಡೂನ್, ಇಟಾನಗರ್. ಇಲ್ಲಿ ಕ್ವಶನ್ ಏನು? ಹೆಚ್ಚಿನ ವ್ಯತ್ಯಾಸವನ್ನು ಹೊಂದಿದೆ ಅಂತ ಕ್ವಶನು. ಸೊ ಆನ್ಸರ್ ಬಂದು ಇಟಾನಗರ್. ಭಾರತದ ನಿರ್ಧಾರಿತ ಕಾಲಮಾನ ರೇಖೆಯು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯದೊಂದಿಗೆ ಬೇರೆ ಯಾವ ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ? ಭಾರತದ ನಿರ್ಧಾರಿತ ಕಾಲಮಾನ ರೇಖೆಯು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯದೊಂದಿಗೆ ಜೊತೆಗೆ ಇನ್ನೂ ಒಂದು ಯಾವ ಬೇರೆ ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಜೊತೆಗೆ ಮತ್ತೆ ಯಾವ 2 ರಾಜ್ಯಗಳ ನಡುವೆ ಹೋಗುತ್ತೆ ಅಂತ ಕ್ವಶನು. ಸೊ ಆಪ್ಷನ್ ಹೀಗಿದೆ. ಆಪ್ಷನ್ ಎ ಬಂದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ಆಪ್ಷನ್ ಬಿ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ ಮತ್ತು ತಮಿಳುನಾಡು, ಆಪ್ಷನ್ ಡಿ ಬಂದು ಆಂಧ್ರ ಪ್ರದೇಶ ಮತ್ತು
ತಮಿಳುನಾಡು. ಸೊ ಇದಕ್ಕೆ ಆನ್ಸರು ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ. ಈ ಒಂದು 2 ರಾಜ್ಯಗಳ ಜೊತೆಗೆ ಈ ಒಂದು ಭಾರತ ನಿರ್ಧಾರಿತ ಕಾಲಮಾನ ರೇಖೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ ಈ 4 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಹಾದು ಹೋಗಿಲ್ಲ? ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಹಾದು ಹೋಗಿಲ್ಲ? ಸೊ ಆನ್ಸರು ಆಪ್ಷನ್ ಹೀಗಿದೆ: ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್, ರಾಜಸ್ಥಾನ. ಸೊ ಆನ್ಸರ್ ಬಂದು ಬಿಹಾರ. ಸೊ ಇದಕ್ಕೆಲ್ಲ ನಿಮಗೆ ಟ್ರಿಕ್ ನಾನು ಕೊಟ್ಟಿದ್ದೀನಿ ನೋಡಿ. ಇದು ಸಹ ನೋಡಿ, ಭಾರತ ದೇಶದ ಗಡಿ ರೇಖೆಗಳು: ಚೀನಾ ಮ್ಯಾಕ್ಮೋಹನ್, ಪಾಕಿಸ್ತಾನ ರಾಡ್ ಕ್ಲಿಪ್, ಆಫ್ಘಾನಿಸ್ತಾನ ಡೂರೆಂಡು, ಶ್ರೀಲಂಕಾ ಮತ್ತು ಪಾಕ್ ಜಲಸಂಧಿ. ಇದರ ಜೊತೆಗೆ ಸೊ ಈ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಭಾರತದ ನೆರೆಹೊರೆಯ ದೇಶಗಳು: ನೋಡಿ 0 ಡಿಗ್ರಿ ಅಕ್ಷಾಂಶ ಹಾದು ಹೋಗಿರುವ ದೇಶಗಳು, ಭಾರತದ ಭೂಗಡಿ ಹೊಂದಿರುವ ಕೆಲವು ದೇಶಗಳು. ನೋಡಿ 23.5 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದೇಶಗಳು ಯಾವ ಒಂದು ದೇಶದ ಮೇಲೆ ಹಾದೋಗಿದೆ ಅಂತ. ನೆಕ್ಸ್ಟ್ ನೋಡಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ರಾಜ್ಯಗಳು ನೋಡಿ ಇಲ್ಲಿ ಕೊಟ್ಟಿದ್ದಾರೆ: ಗುಜರಾತ್, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತು ಮಿಜೋರಾಂ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ನೆಕ್ಸ್ಟ್ ಬಂದು ಭಾರತ ನಿರ್ಧಾರಿತ ಕಾಲಮಾನ ರೇಖೆ ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವೆರಡು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾದು ಹೋಗುತ್ತವೆ? ಭಾರತದ ನಿರ್ಧಾರಿತ ಕಾಲಮಾನ ರೇಖೆ ಮತ್ತು ಕರ್ನಾಟಕ ಸಂಕ್ರಾಂತಿ ವೃತ್ತ ಇವೆರಡೂ ಯಾವ ಒಂದು ರಾಜ್ಯದ ಮೇಲೆ ಹಾದು ಹೋಗುತ್ತದೆ ಅಂತ. ಆಪ್ಷನ್ ಎ ಬಂದು ಉತ್ತರ ಪ್ರದೇಶ, ಆಪ್ಷನ್ ಬಿ ಬಂದು ಜಾರ್ಖಂಡ್, ಆಪ್ಷನ್ ಸಿ ಬಂದು ಮಧ್ಯಪ್ರದೇಶ, ಆಪ್ಷನ್ ಡಿ ಬಂದು ರಾಜಸ್ಥಾನ. ಸೊ ಆನ್ಸರ್ ಬಂದು ಇದಕ್ಕೆ ಮಧ್ಯಪ್ರದೇಶ. ಸೊ ಈ ಮಧ್ಯಪ್ರದೇಶದಲ್ಲಿ ಭಾರತ ನಿರ್ಧಾರಿತ ಕಾಲಮಾನ ರೇಖೆ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎರಡೂ ಸಹ ಈ ಮಧ್ಯಪ್ರದೇಶದ ಒಂದು ರಾಜ್ಯದ ಮೇಲೆ ಹಾದು ಹೋಗುತ್ತದೆ. ಜಾರ್ಖಂಡು ಇಲ್ಲ, ಉತ್ತರ ಪ್ರದೇಶನೂ ಇಲ್ಲ, ರಾಜಸ್ಥಾನನೂ ಇದ್ರ ಮೇಲೆ 2 ಕಾಲಮಾನ ರೇಖೆಗಳು ಹೋಗೋದಿಲ್ಲ. ನೆಕ್ಸ್ಟ್ ಭಾರತದಲ್ಲಿ ವಿಸ್ತೀರ್ಣದ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಮಧ್ಯಪ್ರದೇಶನೂ ಅಲ್ಲ, ಉತ್ತರ ಪ್ರದೇಶನೂ ಅಲ್ಲ, ಮಹಾರಾಷ್ಟ್ರನೂ ಅಲ್ಲ, ರಾಜಸ್ಥಾನ ಅತಿ ದೊಡ್ಡ ರಾಜ್ಯ. ಮತ್ತು ಚಿಕ್ಕ ರಾಜ್ಯ ಬಂದು ಗೋವಾ. ವಿಸ್ತೀರ್ಣದ ಅತಿ ಚಿಕ್ಕ ರಾಜ್ಯ ಗೋವಾ. ಮಣಿಪುರ ಅಲ್ಲ, ತ್ರಿಪುರನೂ ಅಲ್ಲ, ಮೇಘಾಲಯನೂ ಅಲ್ಲ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ಚಂಡೀಗಢ, ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಡಿ ದಾದ್ರಾ ಮತ್ತು ನಗರ ಹಾವೇಲಿ. ಸೊ ಇದು ಒಂದು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಂತ ಕ್ವಶನು. ಸೊ ಆನ್ಸರ್ ಬಂದು ಅಂಡಮಾನ್ ಮತ್ತು ನಿಕೋಬಾರು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ದಾದ್ರಾ ಮತ್ತು ನಗರ ಹಾವೇಲಿ ಅಲ್ಲ, ಚಂಡೀಗಢ ಅಲ್ಲ, ಪಾಂಡಿಚೇರಿನೂ ಅಲ್ಲ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸೊ ದೊಡ್ಡದು ನಾವು ನೋಡಿದ್ವಿ ಅಂಡಮಾನ್ ಮತ್ತು ನಿಕೋಬಾರು. ಚಿಕ್ಕದು ಯಾವುದು? ಡಿಯು ಮತ್ತು ಡಮನ್ನ, ದಾದ್ರಾ ಮತ್ತು ನಗರ ಹಾವೇಲಿನ, ಪಾಂಡಿಚೇರಿನ, ಲಕ್ಷದ್ವೀಪನ. ಸೊ ಆನ್ಸರ್ ಬಂದು ಇದಕ್ಕೆ ಲಕ್ಷದ್ವೀಪ ಅಂತಕ್ಕಂಥದ್ದು ಒಂದು ದ್ವೀಪ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಪಾಂಡಿಚೇರಿನೂ ಅಲ್ಲ, ದಾದ್ರಾ ಮತ್ತು ನಗರ ಹಾವೇಲಿನೂ ಅಲ್ಲ, ಡಿಯು ಮತ್ತು ಡಮನ್ನು ಅಲ್ಲ, ಲಕ್ಷದ್ವೀಪ. ಭಾರತಕ್ಕೆ ಸೇರಿರುವ 247 ದ್ವೀಪಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ಎಷ್ಟು ದ್ವೀಪಗಳಿವೆ? ಸೊ ಆಪ್ಷನ್ ಹೀಗಿದೆ: 43, 204, 34, 143. ಸೊ ಭಾರತಕ್ಕೆ ಸೇರಿರುವ 247 ದ್ವೀಪಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ದ್ವೀಪಗಳು ಎಷ್ಟು? ಸೊ ಆನ್ಸರು 43 ದ್ವೀಪಗಳು ಅರಬ್ಬಿ ಸಮುದ್ರಕ್ಕೆ ಸೇರಿದ್ವೆ. 204 ಅಲ್ಲ, 34 ಅಲ್ಲ, 143 ಅಲ್ಲ. ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ? ಮಧ್ಯಪ್ರದೇಶ ಆಪ್ಷನ್ನು, ಮಹಾರಾಷ್ಟ್ರ, ಅಸ್ಸಾಂ, ಬಿಹಾರ. ಸೊ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಸೊ ಅಸ್ಸಾಂ ಅಂತಕ್ಕಂಥ ಒಂದು ರಾಜ್ಯ ಬಂದು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ. ಜಾರ್ಖಂಡ್ ರಾಜ್ಯವು ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಗಡಿ ರೇಖೆಯನ್ನು ಹೊಂದಿಲ್ಲ? ಆಪ್ಷನ್ ಹೀಗಿದೆ: ಒರಿಸ್ಸಾ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ. ಸೊ ಆನ್ಸರ್ ಬಂದು ಮಧ್ಯಪ್ರದೇಶ. ಈ ಮಧ್ಯಪ್ರದೇಶಕ್ಕೆ
ಜಾರ್ಖಂಡ್ ರಾಜ್ಯವು ಗಡಿರೇಖೆಯನ್ನು ಹೊಂದ್ಕೊಂಡಿಲ್ಲ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಫ್ಲೋಟ್ ಬೇರ್ ಎಲ್ಲಿದೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಫ್ಲೋಟ್ ಬೇರ್ ಎಲ್ಲಿದೆ? ಇದರ ಒಂದು ರಾಜಧಾನಿ ಬಂದು ಪೋರ್ಟ್ ಬ್ಲೇರು. ಈ ಒಂದು ಫ್ಲೋಟ್ ಬೇರ್ ಯಾವ ಒಂದು ದ್ವೀಪದಲ್ಲಿ ಕಂಡುಬರುತ್ತದೆ? ಸೊ ಆಪ್ಷನ್ ಬಂದು ಉತ್ತರ ಅಂಡಮಾನು, ದಕ್ಷಿಣ ಅಂಡಮಾನ್, ಕಾರ್ ನಿಕೋಬಾರ್, ಮಧ್ಯ ಅಂಡಮಾನ್. ಉತ್ತರ ಅಂಡಮಾನ್, ದಕ್ಷಿಣ ಅಂಡಮಾನ್, ಕಾರ್ ನಿಕೋಬಾರ್ ಮತ್ತು ಮಧ್ಯ ಅಂಡಮಾನ್. ಸೊ ಆನ್ಸರ್ ಇದಕ್ಕೆ ಪೋರ್ಟ್ ಬ್ಲೇರ್ ಬಂದು ದಕ್ಷಿಣ ಅಂಡಮಾನ್ನಲ್ಲಿ ಕಂಡುಬರುತ್ತದೆ. ಉತ್ತರ ಅಂಡಮಾನಲ್ಲೂ ಅಲ್ಲ, ಕಾರ್ ನಿಕೋಬಾರು ಅಲ್ಲ, ಮಧ್ಯ ಅಂಡಮಾನು ಅಲ್ಲ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾದ ಪೋರ್ಟ್ ಬ್ಲೇರ್ ಬಂದು ದಕ್ಷಿಣ ಅಂಡಮಾನ್ನಲ್ಲಿ ಕಂಡುಬರುತ್ತೆ. ಡಂಕನ ಕಾಲುವೆ ಯಾವುದರ ನಡುವೆ ಇದೆ? ಡಂಕನ ಕಾಲುವೆ ಅಂತಕ್ಕಂಥದ್ದು ಯಾವ ಒಂದು ಎರಡು ದೇಶಗಳ ನಡುವೆ ಇದೆ ಅಂತ ಅಂದರೆ ಚಿಕ್ಕ ಅಂಡಮಾನ್ ಮಾಲ್ಡೀವ್ಸು, ದಕ್ಷಿಣ ಅಂಡಮಾನ್ ಚಿಕ್ಕ ಅಂಡಮಾನು, ಮಿನಿಕಾ ಮಾಲ್ಡೀವ್ಸು, ಮಿನಿಕಾ ಅಮಿನದೀವ ಅಂತಕ್ಕಂಥ ಯಾವ ಎರಡು ದೇಶಗಳ ನಡುವೆ ಈ ಒಂದು ಡಂಕನ ಕಾಲುವೆ ಅಂತಕ್ಕಂಥದ್ದು ಕಾಲುವೆ ಕಂಡುಬರುತ್ತದೆ? ಸೊ ಆನ್ಸರ್ ಬಂದು ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳ ನಡುವೆ ಈ ಒಂದು ಡಂಕನ ಕಾಲುವೆ ಕಂಡುಬರುತ್ತದೆ. ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳ ನಡುವೆ ಡಂಕನ ಕಾಲುವೆ ಕಂಡುಬರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿದೆ? ಸೊ ನಾವು ಹೇಳಿದಾಗೆ ಪಾಕ್ ಜಲಸಂಧಿ ಅಂದರೆ ಶ್ರೀಲಂಕಾ ಬರುತ್ತೆ. ಅದೇ ರೀತಿ ರಾಡ್ಕ್ಲಿಫ್ ಬಂದು ಪಾಕಿಸ್ತಾನ ಮತ್ತು ಭಾರತ, ಮ್ಯಾಕ್ಮೋಹನ್ ಬಂದು ಚೀನಾ ಮತ್ತು ಭಾರತ. ಅದೇ ರೀತಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆ ಎರಡೂ ದ್ವೀಪಗಳನ್ನು ಪ್ರತ್ಯೇಕಿಸುವಂತಹ ಒಂದು ಕೊಲ್ಲಿ ಅಥವಾ ಜಲಸಂಧಿ ಯಾವುದು? ಸೊ ಆಪ್ಷನ್ ಹೀಗಿದೆ: 10th ಚಾನಲ್ಲು, ಪಾಕ್ ಜಲಸಂಧಿ, ಕಚ್ ಕೊಲ್ಲಿ, 9th ಚಾನಲ್. ಸೊ ಇಲ್ಲಿ 10th 9th ಚಾನಲ್ ಅಂತ ಬರ್ತವೆ. ಸೊ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಪ್ರತ್ಯೇಕಿಸಿರ್ತಕ್ಕಂಥ ಒಂದು ಇದು ಬಂದು 10th ಚಾನಲ್ ಅಂತಕ್ಕಂಥ ಒಂದು ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಪ್ರತ್ಯೇಕಿಸಲ್ಪಟ್ಟಿದೆ. ನೋಡಿ ನೆಕ್ಸ್ಟ್ 9th ಚಾನಲ್ ಯಾವುದನ್ನು ಪ್ರತ್ಯೇಕಿಸಿ ಅಂತ ಕ್ವಶನ್ ಇದೆ. ಕಾರ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ಚಿಕ್ಕ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ನ ಪ್ರತ್ಯೇಕಿಸಿದೆ. ದಕ್ಷಿಣ ಅಂಡಮಾನ್ ಮತ್ತು ಉತ್ತರ ಅಂಡಮಾನ್ನ 9th ಚಾನಲ್ ಅಂತ ಪ್ರತ್ಯೇಕಿಸೈತ. ಲಕ್ಷದ್ವೀಪ ಮತ್ತು ಮಿನಿಕಾಯ ಅಂತಕ್ಕಂಥ ಎರಡು ದ್ವೀಪಗಳನ್ನು ಪ್ರತ್ಯೇಕಿಸೈತೆ ಅಂತ ನೋಡಿದಾಗ ನಾವು ಆನ್ಸರ್ ಬಂದು ಲಕ್ಷದ್ವೀಪ ಮತ್ತು ಮಿನಿಕಾಯ ಅಂತಕ್ಕಂಥ ಈ ಎರಡು ದ್ವೀಪಗಳನ್ನು ಈ 9th ಚಾನಲ್ ಅಂತಕ್ಕಂಥ ಒಂದಿದು ಪ್ರತ್ಯೇಕಿಸಿದೆ. ಸೊ 10th ಚಾನಲ್ ಬಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಪ್ರತ್ಯೇಕಿಸಿದೆ. 9th ಚಾನಲ್ ಬಂದು ಲಕ್ಷದ್ವೀಪ ಮತ್ತು ಮಿನಿಕಾಯ ದ್ವೀಪಗಳನ್ನು ಪ್ರತ್ಯೇಕಿಸಲ್ಪಟ್ಟಿದೆ. ಭಾರತದ ಅತಿ ದೊಡ್ಡ ದ್ವೀಪ ಯಾವುದು? ಬ್ಯಾರನ್ ದ್ವೀಪನ, ಮಧ್ಯ ಅಂಡಮಾನು, ನಿಕೋಬಾರು, ಕಾರ್ ನಿಕೋಬಾರು. ಸೊ ಭಾರತದ ಅತಿ ದೊಡ್ಡ ದ್ವೀಪ ಒಂದು ಮಧ್ಯ ಅಂಡಮಾನ್ ಅಂತಕ್ಕಂಥದ್ದು ಭಾರತದಲ್ಲೇ ಅತಿ ದೊಡ್ಡ ದ್ವೀಪವಾಗಿದೆ. ಭಾರತದ ಎರಡು ಸಜೀವ ಜ್ವಾಲಾಮುಖಿ ದ್ವೀಪಗಳು ಯಾವುವು? ಆಪ್ಷನ್ ಹೀಗಿದೆ. ಆಪ್ಷನ್ ಎ ಬಂದು ಕರಾವಟ್ಟಿ ಮತ್ತು ನ್ಯೂಮಾರ, ಮಿನಿಕಾ ಮತ್ತು ಕರಾವಟ್ಟಿ, ಪಾಂಟಮ್ ಮತ್ತು ಬ್ಯಾರನ್ ಮತ್ತು ನಾರ್ಕೋಡಮ್ ಅಂತಕ್ಕಂಥ ಯಾವ ಎರಡು ಸಜೀವ ಜ್ವಾಲಾಮುಖಿ ದ್ವೀಪಗಳು ಭಾರತದಲ್ಲಿ ಕಂಡುಬರುತ್ತವೆ? ಆನ್ಸರ್ ಬಂದು ಬ್ಯಾರನ್ ಮತ್ತು ನಾರ್ಕೋಡಮ್ ಅಂತಕ್ಕಂಥ ಈ ಎರಡು ದ್ವೀಪಗಳು ಸಜೀವ ಜ್ವಾಲಾಮುಖಿ ದ್ವೀಪಗಳು ಭಾರತದಲ್ಲಿ ಕಂಡುಬರುತ್ತವೆ. ಬ್ಯಾರನ್ ಮತ್ತು ನಾರ್ಕೋಡಮ್. ನೆಕ್ಸ್ಟ್ 40ನೇ ಕ್ವಶನ್. ಲಕ್ಷದ್ವೀಪ ಎಷ್ಟು ದ್ವೀಪಗಳ ಸಮುಚ್ಚಯವಾಗಿದೆ? 21, 25, 9, 18. ಸೊ ಆನ್ಸರ್ ಬಂದು 25 ದ್ವೀಪಗಳ ಸಮುಚ್ಚಯವಾಗಿದೆ. ನೆಕ್ಸ್ಟ್ ದಮನ್ ಮತ್ತು ದೀವ್ ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿದೆ? ದಮನ್ ಮತ್ತು ದೀವ್ ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿದೆ? ಆನ್ಸರು ಕ್ಯಾಂಬೆ ಕೊಲ್ಲಿ, ನರ್ಮದಾ ನದಿ, ಗೀರ್ ಅರಣ್ಯ, ಸಾತ್ಪುರ್ ಪರ್ವತ. ಸೊ ಇದಕ್ಕೆ ಆನ್ಸರ್ ನಾವು ನೋಡೋದಾದರೆ ಕ್ಯಾಂಬೆ ಕೊಲ್ಲಿ ಅಂತಕ್ಕಂಥ ಒಂದು ಕೊಲ್ಲಿಯಿಂದ ದಮನ್ ಮತ್ತು ದೀವ್ ಪ್ರತ್ಯೇಕಿಸಲ್ಪಟ್ಟಿದೆ. ಕಾತೆವಾಡ ಪರ್ಯಾಯ ದ್ವೀಪ ಹಾಗೂ ರನ್ನ ಕಚ್ ನಡುವೆ ಇರುವ ಕೊಲ್ಲಿ ಯಾವುದು? ಕಾತೆವಾಡ ಪರ್ಯಾಯ ದ್ವೀಪ ಹಾಗೂ ರನ್ನ ಕಚ್ ನಡುವೆ ಇರತಕ್ಕಂಥ ಒಂದು ಕೊಲ್ಲಿ ಯಾವುದು? ಆಪ್ಷನ್ ಮನ್ನಾರ ಕೊಲ್ಲಿ, ಬಂಗಾಳ ಕೊಲ್ಲಿ, ಕಚ್ ಕೊಲ್ಲಿ ಮತ್ತು ಕಂಬಾಟ ಕೊಲ್ಲಿ. ಸೊ ಆನ್ಸರು ಇದಕ್ಕೆ ಕಚ್ ಕೊಲ್ಲಿ. ಮನ್ನಾರ ಕೊಲ್ಲಿ ಯಾವುದರ ನಡುವೆ ಇದೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆನ, ಭಾರತ ಮತ್ತು ಶ್ರೀಲಂಕಾನ, ಭಾರತ ಮತ್ತು ಮ್ಯಾನ್ಮಾರ, ಭಾರತ ಮತ್ತು ಬಾಂಗ್ಲಾದೇಶನ ಅಂತ ಕ್ವಶನು. ಸೊ ಆನ್ಸರ್ ಬಂದು ಮನ್ನಾರ ಕೊಲ್ಲಿ ಬಂದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡುಬರುತ್ತದೆ. ಈ ಒಂದು ಮನ್ನಾರ ಕೊಲ್ಲಿ ಭಾರತ ಮತ್ತು ಬಾಂಗ್ಲಾದೇಶನೂ ಅಲ್ಲ, ಭಾರತ ಮ್ಯಾನ್ಮಾರೂ ಅಲ್ಲ, ಭಾರತ ಪಾಕಿಸ್ತಾನವೂ ಅಲ್ಲ, ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ಮನ್ನಾರ ಕೊಲ್ಲಿ ಅಂತಕ್ಕಂಥದ್ದೊಂದು ಕೊಲ್ಲಿ ಕಂಡುಬರುತ್ತದೆ.
ಭಾರತದ ಯಾವ ರಾಜ್ಯವು ಅತಿ ಉದ್ದವಾದ ಕರಾವಳಿಯನ್ನು ಒಳಗೊಂಡಿದೆ? ಆಪ್ಷನ್ ಹೀಗಿದೆ: ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ. ಗುಜರಾತ್ ಅಂತಕ್ಕಂಥ ಒಂದು ರಾಜ್ಯ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನು ಒಳಗೊಂಡಿದೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನಾವು, ಲಕ್ಷದ್ವೀಪವು ಯಾವ ತರಹದ ದ್ವೀಪ? ಇದೊಂದು ಜ್ವಾಲಾಮುಖಿ ದ್ವೀಪನ ಅಥವಾ ಖಂಡಾಂತರ ದ್ವೀಪನ ಅಥವಾ ಹವಳ ದ್ವೀಪನ ಅಥವಾ ಸಾಗರಿಕ ದ್ವೀಪನ ಅಂತ ನೋಡೋದಾದರೆ ಇದು ಲಕ್ಷದ್ವೀಪ ಬಂದು ಹವಳ ದ್ವೀಪವಾಗಿದೆ. ನೆಕ್ಸ್ಟ್, ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳು ಯಾವುವು? ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳು ಯಾವುವು? ಫಸ್ಟ್ ಆಪ್ಷನ್ ಹೀಗಿದೆ: ಕೃಷ್ಣ, ಗೋದಾವರಿ, ಪಾಲಾರ, ಪೆನ್ನಾರ, ಕಾಳಿ, ಶರಾವತಿ, ನರ್ಮದಾ ಮತ್ತು ತಪತಿ. ಸೊ ಇದಕ್ಕೆ ಆನ್ಸರು ನರ್ಮದಾ ಮತ್ತು ತಪತಿ ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳಾಗಿವೆ. ನರ್ಮದಾ ಮತ್ತು ತಪತಿ. ನೆಕ್ಸ್ಟ್, ಈ ಕೆಳಗಿನ ನದಿಗಳಲ್ಲಿ ಯಾವುದು ಮುಖಜ ಭೂಮಿಯನ್ನು ನಿರ್ಮಿಸಿಲ್ಲ? ಮುಖಜ ಭೂಮಿಯನ್ನು ನಿರ್ಮಿಸಿಲ್ಲ. ಆಪ್ಷನ್ ಹೀಗಿದೆ: ನರ್ಮದಾ, ಕಾವೇರಿ, ಮಹಾನದಿ, ಕೃಷ್ಣ. ಸೊ ಆನ್ಸರ್ ಇದಕ್ಕೆ ನರ್ಮದಾ ಅಂತಕ್ಕಂಥ ಒಂದು ನದಿ ಮುಖಜ ಭೂಮಿಯನ್ನು ನಿರ್ಮಿಸಿಲ್ಲ. ಈ ಕೆಳಗಿನ ಯಾವ ನದಿಯು ಸಾಗರವನ್ನು ಸೇರದೆ ಭೂಮಿಯಲ್ಲೇ ಹಿಂಗಿ ಹೋಗುತ್ತದೆ? ಭೂಮಿಯಲ್ಲಿ ಹಿಂಗಿ ಹೋಗುವಂತಹ ಒಂದು ನದಿ ಯಾವುದು? ಆಪ್ಷನ್ ಹೀಗಿದೆ: ಚಂಬಲ್, ಕೋಸಿ, ಲೂನಿ, ವಾರ್ಧಾ. ಸೊ ಆನ್ಸರು ಲೂನಿ ಅಂತಕ್ಕಂಥ ಒಂದು ನದಿ ಸಾಗರವನ್ನೇ ಸೇರದೆ ಅದು ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ಅದು ಹಿಂಗಿ ಹೋಗುತ್ತೆ. ಸಾಬರಮತಿ ನದಿ ಎಲ್ಲಿ ಸಮುದ್ರವನ್ನು ಸೇರುವುದು? ಕಚ್ ಕೊಲ್ಲಿ, ಬಂಗಾಳ ಕೊಲ್ಲಿ, ಮನ್ನಾರ್ ಕೊಲ್ಲಿ, ಕ್ಯಾಂಬೆ ಕೊಲ್ಲಿ. ಸೊ ಇದಕ್ಕೆ ಆನ್ಸರ್ ಬಂದು ಕ್ಯಾಂಬೆ ಕೊಲ್ಲಿಯಲ್ಲಿ ಸಬರಮತಿ ನದಿ ಸೇರುತ್ತದೆ. ಕ್ಯಾಂಬೆ ಕೊಲ್ಲಿ ಸಮುದ್ರವನ್ನು ಅಥವಾ ಪಶ್ಚಿಮಕ್ಕೆ ಹರಿಯುವ ನದಿಗಳು ಆಳವಾದ ಹಾಗೂ ನೀಳವಾದ ಅಳಿವೆಗಳು ನಿರ್ಮಿಸಲು ಕಾರಣವೇನು? ಆಪ್ಷನ್ ಹೀಗಿದೆ: ವೇಗ ಕಡಿಮೆ, ವೇಗವಾಗಿ ಹರಿಯುವುದರಿಂದ ಭಾರವಾದ ವಸ್ತುಗಳನ್ನು ಹೆಚ್ಚು ದೂರದವರೆಗೆ ಸಾಗಿಸುತ್ತವೆ, ಸಾಗಿಸುವ ಹೂಳು ಪ್ರಮಾಣ ಕಡಿಮೆ, ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಆಳವಾದ ಹಾಗೂ ನೀಳವಾದ ಅಳಿವೆಗಳನ್ನು ನಿರ್ಮಿಸುತ್ತವೆ. ಏನಕ್ಕೆ ಅಂತ ನಾವು ನೋಡೋದಾದರೆ ಆನ್ಸರು ವೇಗವಾಗಿ ಹರಿಯುವುದರಿಂದ ಭಾರವಾದ ವಸ್ತುಗಳನ್ನು ಹೆಚ್ಚು ದೂರದವರೆಗೆ ಸಾಗಿಸುತ್ತವೆ. ನೆಕ್ಸ್ಟ್ ಬಂದು, ಸಿಂಧು ನದಿಯನ್ನು ಟಿಬೆಟ್ನಲ್ಲಿ ಏನೆಂದು ಕರೆಯುತ್ತಾರೆ? ಸಿಂಧು ನದಿಯನ್ನು ಟಿಬೆಟ್ನಲ್ಲಿ ಏನೆಂದು ಕರೆಯುತ್ತಾರೆ? ಸಿಂಗ್ಕಂಬಾಮ್ ಅಂತ ಸಿಂಧು ನದಿಯನ್ನು ಟಿಬೆಟ್ನಲ್ಲಿ ಕರೀತಾರೆ. ನೆಕ್ಸ್ಟ್, ಯಾವ ನದಿಯು ಭಾರತ ಪಾಕಿಸ್ತಾನ ನಡುವೆ 170 ಕಿಲೋಮೀಟರ್ ಗಡಿರೇಖೆಯನ್ನು ಹೊಂದಿದೆ? ಆಪ್ಷನ್ ಹೀಗಿದೆ: ರಾವಿ, ಸಟ್ಲೇಜ್, ಬಿಯಾಸ್, ಝೀಲಂ. ಝೀಲಂ ಅಂತಕ್ಕಂಥ ಒಂದು ನದಿ ಭಾರತ ಮತ್ತು ಪಾಕಿಸ್ತಾನ ನಡುವೆ 170 ಕಿಲೋಮೀಟರ್ ಗಡಿರೇಖೆಯನ್ನು ಹೊಂದಿದೆ. ನೆಕ್ಸ್ಟ್, ಈ ಕೆಳಗಿನ ನದಿಗಳು ಹಾಗೂ ಹುಟ್ಟುವ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಸಿಂಧು, ಸಟ್ಲೇಜ್, ಗಂಗಾ, ಚೀನಾಬ್. ಸೊ ಇವುಗಳು ಹುಟ್ಟುವಂಥ ಸ್ಥಳಗಳು ಯಾವ್ಯಾವು ಅಂತ ನೋಡೋದಾದರೆ ಸಿಂಧು ಬಂದು ಕೈಲಾಸ ಪರ್ವತ. ನೆಕ್ಸ್ಟು ಸಟ್ಲೇಜ್ ಬಂದು ರಾಕಸ್ ಸರೋವರ, ಗಂಗಾ ಗಂಗೋತ್ರಿ. ಚೀನಾ ಬಂದು ಲಾಹುಲ್ ಸ್ಪಿತಿ. ಸೊ ಸಿಂಧು, ಕೈಲಾಸ ಪರ್ವತ ಮೂರನೇದು. ಸೊ 2 ಮತ್ತು 4 ಇಲ್ಲ. ನೆಕ್ಸ್ಟು ಸಟ್ಲೇಜ್ ಬಂದು ರಾಕಸ್ ಸರೋವರ, ಬಿ ಬಂದು 4ನೇದು. ಸೊ ಗಂಗಾ ಗಂಗೋತ್ರಿ, ಚೀನಾ ಲಾಹುಲ್ ಸ್ಪಿತಿ. ನೆಕ್ಸ್ಟ್, ಭಗೀರಥಿ ನದಿಯು ಅಲಕಾನಂದ ನದಿಯನ್ನು ಎಲ್ಲಿ ಸೇರುತ್ತದೆ? ಭಗೀರಥಿ ನದಿಯು ಅಲಕಾನಂದ ನದಿಯನ್ನು ಎಲ್ಲಿ ಸೇರುತ್ತದೆ? ಆಪ್ಷನ್ ಹೀಗಿದೆ: ಫಸ್ಟ್ ಒನ್ ಕೇದಾರ, ದೇವಪ್ರಯಾಗ, ಪ್ರಯಾಗ, ರುದ್ರಪ್ರಯಾಗ. ಕೇದಾರ, ದೇವಪ್ರಯಾಗ, ಪ್ರಯಾಗ, ರುದ್ರಪ್ರಯಾಗ. ಸೊ ಎಲ್ಲಿ ಬಂದು ಈ ಭಾಗೀರಥ ನದಿಯು ಅಲಕಾನಂದ ನದಿಯನ್ನು ಸೇರುತ್ತದೆ? ಸೊ ಆನ್ಸರ್ ಬಂದು ಇದಕ್ಕೆ 54ನೇ ಕ್ವಶನ್ಗೆ ದೇವಪ್ರಯಾಗ ಅಂತಕ್ಕಂಥ ಇದರಲ್ಲಿ ಅಲಕಾನಂದ ನದಿಯನ್ನು ಭಾಗೀರಥಿ ನದಿಯು ಸೇರುತ್ತದೆ. ಗಂಗಾ ನದಿಯ ಹೂಗ್ಲಿ ಹಾಗೂ ಪದ್ಮ ನದಿಗಳೆಂದು ಎಲ್ಲಿ 2 ಶಾಖೆಗಳಾಗಿ ಬೇರೆಯಾಗುತ್ತವೆ? ಗಂಗಾ ನದಿಯು
ಹೂಗ್ಲಿ ಮತ್ತು ಪದ್ಮಾ ನದಿಗಳೆಂದು ಎಲ್ಲಿ ಎರಡು ಶಾಖೆಗಳಾಗಿ ಬೇರ್ಪಡಿಸ್ತಾ ಅಥವಾ ಬೇರೆಯಾಗುತ್ತವೆ? ಆಪ್ಷನ್ ಎ ನೌಕಾಲಿ, ಆಪ್ಷನ್ ಬಿ ಹಲ್ದಿಯಾ, ಆಪ್ಷನ್ ಸಿ ಮಿಡ್ನಾಪುರ್, ಆಪ್ಷನ್ ಡಿ ಪರಾಕ. ಸೊ ಆನ್ಸರ್ ಬಂದು ಪರಾಕ ಅಂತಕ್ಕಂಥ ಒಂದು ಜಾಗದಲ್ಲಿ ಈ ಒಂದು ಗಂಗಾ ನದಿ ಹೂಗ್ಲಿ ಮತ್ತು ಪದ್ಮಾ ನದಿಗಳಾಗಿ ಎರಡು ನದಿಗಳಾಗಿ ಸಪ್ರೇಟ್ ಆಗ್ತವೆ. ಯಮುನಾ ನದಿಯು ಗಂಗಾ ನದಿಯನ್ನು ಎಲ್ಲಿ ಸೇರುವುದು? ಆಪ್ಷನ್ ಎಗಿದೆ ಆಗ್ರಾ, ಅಲಹಾಬಾದ್, ಗಯಾ, ಪಾಟ್ನಾ. ಸೊ ಆನ್ಸರು ಅಲಹಾಬಾದ್ ಅಂತಕ್ಕಂಥ ಒಂದು ಇದರಲ್ಲಿ ಯಮುನಾ ನದಿ ಮತ್ತು ಗಂಗಾ ನದಿ ಎರಡು ಸೇರ್ಪಡೆಯಾಗುತ್ತೆ. ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಯಾವ ಹೆಸರಿನಿಂದ ಕರೆಯುವರು? ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಯಾವ ಹೆಸರಿನಿಂದ ಕರೆಯುವರು? ಜಮುನಾ, ಸುವರ್ಣರೇಖಾ, ಕೋಸಿ, ತೀಸ್ತಾ. ಜಮುನಾ ಅಂತ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಕರೀತಾರೆ. ಜಮುನಾ ನದಿಯು ಬಾಂಗ್ಲಾದೇಶದ ಯಾವ ನದಿಯನ್ನು ಸೇರುವುದು? ಆಪ್ಷನ್ ಎ ಹೂಗ್ಲಿ, ಆಪ್ಷನ್ ಬಿ ಕೋಸಿ, ಆಪ್ಷನ್ ಸಿ ಪದ್ಮಾ, ಆಪ್ಷನ್ ಡಿ ಗಂಡಕಿ. ಜಮುನಾ ನದಿಯು ಬಾಂಗ್ಲಾದೇಶದ ಪದ್ಮಾ ನದಿಯನ್ನು ಸೇರುತ್ತದೆ. ಪದ್ಮಾ ನದಿಯು ಮೇಘ ನದಿಯನ್ನು ಸೇರಿದ ನಂತರ ಯಾವ ಹೆಸರಿನೊಂದಿಗೆ ಖಾಲಿಯಲ್ಲಿ ಸಾಗರವನ್ನು ಸೇರುವುದು? ಆಪ್ಷನ್ ಎ ಪದ್ಮಾ, ಆಪ್ಷನ್ ಬಿ ಮೇಘನಾ, ಆಪ್ಷನ್ ಸಿ ಹೂಗ್ಲಿ, ಆಪ್ಷನ್ ಡಿ ತೀಸ್ತಾ. ಮೇಘನಾ ಅಂತಕ್ಕಂಥ ಒಂದು ಸಾಗರವನ್ನು ಪದ್ಮಾ ನದಿಯು ಮೇಘ ನದಿಯನ್ನು ಸೇರಿದ ನಂತರ ಮೇಘನಾ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಸಾಗರವನ್ನು ಸೇರುತ್ತೆ. ಪದ್ಮಾ ನದಿ ಮತ್ತು ಮೇಘ ಅಂತಕ್ಕಂಥ ಎರಡೂ ನದಿಗಳು ಒಟ್ಟಾರೆ ಸೇರಿಕೊಂಡು ಅದು ಮೇಘನಾ ನದಿಯಾಗಿ ಸಾಗರವನ್ನು ಸೇರುತ್ತೆ. ಬಂಗಾಳದ ಕಣ್ಣೀರು ಎಂದು ಯಾವ ನದಿಯನ್ನು ಕರೆಯುವರು? ದಾಮೋದರ, ಬ್ರಹ್ಮಪುತ್ರ, ಗಂಡಕಿ ಮತ್ತು ಕೋಸಿ. ಈ 4 ನದಿಗಳಲ್ಲಿ ಬಂಗಾಳದ ಕಣ್ಣೀರು ಅಂತ ಕರೆಯುವಂತಕ್ಕಂಥ ಒಂದು ನದಿ ಬಂದು ದಾಮೋದರ. ನೆಕ್ಸ್ಟು, ಈ ಕೆಳಗಿನ ನದಿಗಳು ಹಾಗೂ ಅವುಗಳ ಉಗಮ ಸ್ಥಾನವನ್ನು ಹೊಂದಿಸಿ ಬರೆಯಿರಿ. ಬ್ರಹ್ಮಪುತ್ರ, ದಾಮೋದರ, ಮಹಾನದಿ, ಗೋದಾವರಿ, ತ್ರಿಯಂಬಕ, ಸಿಂಹಾವ, ಚಮ್ ಎಂಗ್ಡು, ತೋರಿ. ಸೊ ಇದಕ್ಕೆ ನಾವು ಫಸ್ಟ್ ಇದನ್ನು ನೋಡೋದಾದರೆ ಬ್ರಹ್ಮಪುತ್ರ ಬಂದು ಚಮ್ ಎಂಗ್ಡ, ದಾಮೋದರ ಬಂದು ತೋರಿ, ಮಹಾನದಿ ಸಿಂಹಾವ, ಗೋದಾವರಿ ಬಂದು ತ್ರಿಯಂಬಕ. ಸೊ ಬ್ರಹ್ಮಪುತ್ರ ಚಮ್ ಆಗ್ಡ, ದಾಮೋದರ ತೋರಿ, ಮಹಾನದಿ ಬಂದು ಸಿಂಹಾವ, ಗೋದಾವರಿ ತ್ರಿಯಂಬಕ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಆಂತರಿಕ ನದಿ ಜಲಮಾರ್ಗ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಆಂತರಿಕ ನದಿ ಜಲಮಾರ್ಗ ಯಾವುದು? ಆಪ್ಷನ್ ಎ ಬಂದು ಕೃಷ್ಣ, ಆಪ್ಷನ್ ಬಿ ಬಂದು ನರ್ಮದಾ, ಆಪ್ಷನ್ ಸಿ ಬಂದು ಗೋದಾವರಿ, ಆಪ್ಷನ್ ಡಿ ಬಂದು ಹೂಗ್ಲಿ. ಸೊ ಇದಕ್ಕೆ ನಮ್ಮ ಆನ್ಸರ್ ನೋಡೋದಾದರೆ ಆನ್ಸರ್ ಡಿ ಹೂಗ್ಲಿ ಅಂತಕ್ಕಂಥ ಒಂದು ನದಿ ಆಂತರಿಕ ನದಿ ಜಲಮಾರ್ಗವಾಗಿ ಅತಿ ಹೆಚ್ಚು ಬಳಕೆಯಲ್ಲಿ ಇರ್ತಕ್ಕಂಥದ್ದು. ಹೂಗ್ಲಿ ನದಿಯ ಜಲಮಾರ್ಗ ಯಾವ 2 ಬಂದರುಗಳನ್ನು ಸಂಪರ್ಕಿಸುತ್ತದೆ? ಸೊ ನಾನು ಹೇಳ್ದಂಗೆ ಜಲಮಾರ್ಗಕ್ಕೆ ಅತಿ ಹೆಚ್ಚು ಬಳಕೆಯಾಗುತ್ತಿರ್ತಕ್ಕಂಥ ನದಿ ಹೂಗ್ಲಿ. ಈ ಹೂಗ್ಲಿ ನದಿಯ ಜಲಮಾರ್ಗ ಯಾವ 2 ಬಂದರುಗಳನ್ನು ಸಂಪರ್ಕಿಸುತ್ತದೆ ಅಂತ ನೋಡೋದಾದರೆ ಆಪ್ಷನ್ ಎ ಕಲ್ಕತ್ತಾ ಮತ್ತು ಹಾಲ್ಡಿಯಾ ಮಧ್ಯೆ ಜಲಮಾರ್ಗವನ್ನು ಹೊಂದಿದೆಯಾ, ಅಥವಾ ಹಾಲ್ಡಿಯಾ ಒರಿಸ್ಸಾ ಮಧ್ಯೆ ಇದೆಯಾ, ಪಾರದ್ವೀಪ ಕಲ್ಕತ್ತಾ ಈ 2 ಒಂದು ಬಂದರುಗಳ ನಡುವೆ ಕಲ್ಕತ್ತಾ ಮತ್ತು ನೌಕಾ ಈ 2 ಬಂದರುಗಳ ನಡುವೆ ಸಂಪರ್ಕವನ್ನು ಹೊಂದಿದೆಯಾ ಅಂತ ನೋಡಿದಾಗ ಇದಕ್ಕೆ ಬಂದು ಆನ್ಸರು ಕಲ್ಕತ್ತಾ ಮತ್ತು ಹಾಲ್ಡಿಯಾ ಅಂತಕ್ಕಂಥ 2 ಬಂದರುಗಳ ನಡುವೆ ಈ ಹೂಗ್ಲಿ ನದಿಯ ಜಲಮಾರ್ಗ ಕಂಡುಬರುತ್ತದೆ. ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದವಾದ ಹಾಗೂ ದೊಡ್ಡದಾದ ನದಿ ಯಾವುದು? ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಯಾವುದು? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ನರ್ಮದಾ. ಸೊ ಆನ್ಸರ್ ಬಂದು ಗೋದಾವರಿ. ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದವಾದ ದೊಡ್ಡದಾದ ನದಿ ಗೋದಾವರಿ. ನೆಕ್ಸ್ಟ್, ಈ ಕೆಳಗಿನ ನದಿಗಳು ಹಾಗೂ ಅವು ಸಾಗರ ಸೇರುವ ಸ್ಥಳವನ್ನು ಹೊಂದಿಸಿ ಬರೆಯಿರಿ. ಸಿಂಧು, ಮಹಾನದಿ, ಕಾವೇರಿ, ಗೋದಾವರಿ, ಕಾಕಿನಾಡ್, ಪಂಪುಹಾರ್, ಕರಾಚಿ, ಕಟಕ್. ಸೊ ಇದನ್ನು ನೋಡಿದಾಗ ಸಿಂಧು ಬಂದು ಕರಾಚಿ,
ನೆಕ್ಸ್ಟ್ ಮಹಾನದಿ ಕಟಕ್, ಕಾವೇರಿ ಪುಂಪುಹಾರ್, ಗೋದಾವರಿ ಕಾಕಿನಾಡ್. ಸಿಂಧು ಕರಾಚಿ, ಮಹಾನದಿ ಬಂದು ಕಟಕ್, ಕಾವೇರಿ ಪುಂಪುಹಾರ್, ಗೋದಾವರಿ ಬಂದು ಕಾಕಿನಾಡ್. ಈ ಒಂದು ಸ್ಥಳಗಳನ್ನು, ಈ ನದಿಗಳು ಸಾಗರವನ್ನು ಸೇರ್ತಕ್ಕಂಥ ಒಂದು ಸ್ಥಳಗಳಾಗಿವೆ. ವಿಂಧ್ಯ ಹಾಗೂ ಸಾತ್ಪುರ ಪರ್ವತಗಳ ನಡುವೆ ಹರಿಯುವ ನದಿ ಯಾವುದು? ವಿಂಧ್ಯ ಹಾಗೂ ಸಾತ್ಪುರ ಪರ್ವತಗಳ ನಡುವೆ ಹರಿಯುವ ನದಿ ಯಾವುದು? ಆಪ್ಷನ್ ಎ ತಪತಿ, ಆಪ್ಷನ್ ಬಿ ನರ್ಮದಾ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ಭೀಮಾ. ಸೊ ಆನ್ಸರ್ ಬಂದು ನರ್ಮದಾ. ಸೊ ಇದು ಅಲ್ಲ, ಇದು ಕೃಷ್ಣನೂ ಅಲ್ಲ, ಭೀಮನೂ ಅಲ್ಲ. ಆನ್ಸರ್ ಬಂದು ನರ್ಮದಾ. ನರ್ಮದಾ ಮತ್ತು ತಪತಿ ನದಿಗಳ ಮಧ್ಯೆ ಇರುವ ಪರ್ವತ ಶ್ರೇಣಿ ಯಾವುದು? ನರ್ಮದಾ ಮತ್ತು ತಪತಿ ನದಿಗಳ ಮಧ್ಯೆ ಇರತಕ್ಕಂಥ ಪರ್ವತ ಶ್ರೇಣಿ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಎ ವಿಂಧ್ಯ, ಆಪ್ಷನ್ ಬಿ ಮಹಾದೇವ್ ಬೆಟ್ಟ, ಆಪ್ಷನ್ ಸಿ ಸಾತ್ಪುರ, ಆಪ್ಷನ್ ಡಿ ಮೈಕಲ್ ಬೆಟ್ಟ. ಸೊ ಆನ್ಸರ್ ಇದಕ್ಕೆ ಸಾತ್ಪುರ ಬೆಟ್ಟ ಅಥವಾ ಸಾತ್ಪುರ ಪರ್ವತ ಶ್ರೇಣಿ ನರ್ಮದಾ ಮತ್ತು ತಪತಿ ನದಿಗಳ ನಡುವೆ ಕಂಡುಬರುತ್ತದೆ. ಮಹಾದೇವ ಬೆಟ್ಟನೂ ಇಲ್ಲ, ವಿಂಧ್ಯಾನೂ ಇಲ್ಲ, ಮೈಕಲ್ ಬೆಟ್ಟನೂ ಇಲ್ಲ. ಸೊ ಸಾತ್ಪುರ ಪರ್ವತ ಶ್ರೇಣಿ ಕಂಡುಬರುತ್ತೆ. ನೆಕ್ಸ್ಟು, ಈ ಕೆಳಗೆ ನದಿಗಳು ಹಾಗೂ ಅವುಗಳ ಉಗಮಿಸಿರುವ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಕೃಷ್ಣ, ತಪತಿ, ನರ್ಮದಾ, ಶರಾವತಿ. ಅಂಬುತೀರ್ಥ, ಅಮರಕಂಟಕ, ಮಹಾಬಲೇಶ್ವರ, ಮುಲ್ತಾಯಿ ಕೆರೆ. ಸೊ ಕೃಷ್ಣ ಬಂದು ಮಹಾಬಲೇಶ್ವರ, ಕೃಷ್ಣ ಬಂದು ಮಹಾಬಲೇಶ್ವರ, ನರ್ಮದಾ ಬಂದು ಅಮರಕಂಟಕ, ಶರಾವತಿ ಕೃಷ್ಣ ಮಹಾಬಲೇಶ್ವರ, ತಪತಿ ಮುಲ್ತಾಯ್, ನರ್ಮದಾ ಅಮರಕಂಟಕ, ಶರಾವತಿ ಅಂಬುತೀರ್ಥ. ಕೃಷ್ಣ ಮಹಾಬಲೇಶ್ವರ, ತಪತಿ ಮುಲ್ತಾಯಿ ಕೆರೆ, ನರ್ಮದಾ ಬಂದು ಅಮರಕಂಟಕ, ಶರಾವತಿ ಅಂಬುತೀರ್ಥ. ನೆಕ್ಸ್ಟ್, ಭಾರತದಲ್ಲಿ 5 ನದಿಗಳು ಹರಿಯುವ ರಾಜ್ಯ ಯಾವುದು? ಪಂಚನದಿಗಳ ನಾಡು ಅಂತ ಹೇಳ್ತಾರೆ. 5 ನದಿಗಳು ಹರಿಯತಕ್ಕಂಥ ರಾಜ್ಯ ಯಾವುದು? ಆಪ್ಷನ್ ಎ ಇದೆ ಉತ್ತರ ಪ್ರದೇಶ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸೊ ಆನ್ಸರ್ ಬಂದು ಪಂಜಾಬ್. 5 ನದಿಗಳು ಹರಿಯುವಂಥ ರಾಜ್ಯ ಬಂದು ಪಂಜಾಬ್. ನೆಕ್ಸ್ಟ್, ಇಂದ್ರಾವತಿ, ಪ್ರಣಹಿತಿ, ವಾರ್ಧಾ, ಮೈನಗಂಗಾ ಹಾಗೂ ನೆಪಗಂಗಾ ಇವು ಯಾವ ನದಿಯ ಉಪನದಿಗಳಾಗಿವೆ? ಇಂದ್ರಾವತಿ, ಪ್ರಣಹಿತಿ, ವಾರ್ಧಾ, ಮೈನಗಂಗಾ, ಪೆನಗಂಗಾ ಇವು ಯಾವ ನದಿಯ ಉಪನದಿಗಳಾಗಿವೆ? ಆಪ್ಷನ್ ಎ ಬಂದು ಕೃಷ್ಣ, ಆಪ್ಷನ್ ಬಿ ನರ್ಮದಾ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ಗೋದಾವರಿ. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಗೋದಾವರಿ. ನೆಕ್ಸ್ಟ್, ಪ್ರವಾಹದಿಂದ ಅತಿ ಹೆಚ್ಚು ಪೀಡಿತವಾಗಿರುವ ರಾಜ್ಯ ಯಾವುದು? ಪ್ರವಾಹದಿಂದ ಅತಿ ಹೆಚ್ಚು ಪೀಡಿತವಾಗಿರುವ ರಾಜ್ಯ ಯಾವುದು? ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಗುಜರಾತ್. ಸೊ ಇದಕ್ಕೆ ಆನ್ಸರ್ ಬಂದು ಅಸ್ಸಾಂ ಅಂತಕ್ಕಂಥ ರಾಜ್ಯ ಪ್ರವಾಹದಿಂದ ಅತಿ ಹೆಚ್ಚು ಬರಪೀಡಿತ ಅಲ್ಲ, ಒಂದು ಪ್ರವಾಹಕ್ಕೆ ತುತ್ತಾಗಿರ್ತಕ್ಕಂಥ ಒಂದು ರಾಜ್ಯ. ಭಾರತದ ಪರ್ಯಾಯ ಪ್ರಸ್ಥಭೂಮಿ ಹೆಚ್ಚು ನದಿಗಳು ಪೂರ್ವ ದಿಕ್ಕಿಗೆ ಹರಿಯಲು ಕಾರಣವೇನು? ಸೊ ಆಪ್ಷನ್ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ತಗ್ಗಾಗಿರುವುದು, ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚು ಮಳೆಯಾಗುವುದು, ಆಪ್ಷನ್ ಸಿ ಪಶ್ಚಿಮ ಘಟ್ಟ ಮುಖ್ಯವಾದ ಜಲ ವಿಭಾಜಕವಾಗಿದೆ. ಸೊ ಇದಕ್ಕೆ ಆನ್ಸರ್ ಬಂದು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ತಗ್ಗಾಗಿರುವುದು ಈ ಒಂದು ನದಿಗಳು ಪೂರ್ವ ದಿಕ್ಕಿಗೆ ಹರಿಯಲು ಕಾರಣವಾಗಿದೆ. ಸೊ ಇದು ಅಲ್ಲ, ಇದು ಅಲ್ಲ. ನೆಕ್ಸ್ಟ್, ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಹರಿಯುವ ನದಿ ಯಾವುದು? ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಲ್ಲಿ ಹರಿತಕ್ಕಂಥ ನದಿ ಶಬರಮತಿ, ಗೋದಾವರಿ, ತಪತಿ, ಮಾಹಿ. ಸೊ ಆನ್ಸರ್ ಬಂದು ತಪತಿ ನದಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಹರಿಯುವ ನದಿಯಾಗಿದೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಬ್ರಹ್ಮಪುತ್ರ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಗೋದಾವರಿ. ಸೊ ಇದಕ್ಕೆ ಆನ್ಸರ್ ಬಂದು ಗಂಗಾ ನದಿ.
ಭಾರತದ ಅತಿ ಉದ್ದವಾದ ನದಿ ಬಂದು ಗಂಗಾ ನದಿ. ಆದರೆ ಗಂಗಾ ನದಿಗಿಂತ ಬ್ರಹ್ಮಪುತ್ರ ನದಿ ತುಂಬ ಉದ್ದವಾಗಿದೆ. ಆದರೆ ಬ್ರಹ್ಮಪುತ್ರ ನದಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಹರಿಯೋದಿಲ್ಲ, ಅದು ಬೇರೆ ದೇಶಗಳನ್ನು ಹರಿದು ಆಮೇಲೆ ಭಾರತದಲ್ಲಿ ಬರೋದ್ರಿಂದ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಹರಿಯತಕ್ಕಂಥ ಅತಿ ಉದ್ದವಾದ ನದಿ ಬಂದು ಗಂಗಾ. ಈ ಕೆಳಗಿನ ನದಿಗಳು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಇರುವ ಸರಿಯಾದ ಕ್ರಮ ಯಾವುದು? ಈ ಕೆಳಗಿನ ನದಿಗಳು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹರಿಯುವ ಸರಿಯಾದ ಕ್ರಮ ಯಾವುದು? ಕಾವೇರಿ, ಕೃಷ್ಣ, ಮಹಾನದಿ, ಗೋದಾವರಿ 4 ಆಪ್ಷನ್ ಇದೆ. ಇದು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹರಿತಕ್ಕಂಥ ನದಿಗಳಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬರ್ತಕ್ಕಂಥದ್ದು ಕಾವೇರಿ, ನೆಕ್ಸ್ಟ್ ಕೃಷ್ಣ, ನೆಕ್ಸ್ಟ್ ಗೋದಾವರಿ, ನೆಕ್ಸ್ಟ್ ಮಹಾನದಿ. ಕಾವೇರಿ, ಕೃಷ್ಣ, ಗೋದಾವರಿ, ಮಹಾನದಿ. ಗೋದಾವರಿ ನದಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಭಾರತದ ಅತಿ ವಿಶಾಲವಾದ ಕಂಡಾವರಣ ಪ್ರದೇಶ ಕಂಡುಬರುತ್ತದೆ? ಕೊಂಕಣ ತೀರ, ಕ್ಯಾಂಬೆ ಆಘಾತ ಸಮೀಪ, ಪಾಕ್ ಜಲಸಂಧಿ ಸಮೀಪ, ಕೃಷ್ಣ ಗೋದಾವರಿ ಮುಖಜ ಭೂಮಿ. ಸೊ ಈ ಯಾವ ಒಂದು ಪ್ರದೇಶದಲ್ಲಿ ಭಾರತದ ಅತಿ ವಿಶಾಲವಾದ ಕಂಡಾವರಣ ಪ್ರದೇಶ ಕಂಡುಬರುತ್ತದೆ? ಸೊ ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ಭಾರತ ಅತಿ ವಿಶಾಲವಾದ ಕಂಡಾವರಣ ಪ್ರದೇಶ ಕಂಡುಬರುತ್ತದೆ. ಉಪನದಿಗಳು ಮತ್ತು ನದಿಗಳನ್ನು ಹೊಂದಿಸಿ ಬರೆಯಿರಿ. ಯಾವ ಒಂದು ನದಿಗೆ ಆ ಒಂದು ಉಪನದಿಯಾಗಿದೆ ಅಂತ. ಸೊ ನೋಡಿ, ಈಗ ಶಿಯೋಕ ಅಂತಕ್ಕಂಥದ್ದು ಸಿಂಧೂ ನದಿಯ ಒಂದು ಉಪನದಿಯಾಗಿದೆ. ನೆಕ್ಸ್ಟು ತೀಸ್ತಾ ಅಂತಕ್ಕಂಥದ್ದು ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿದೆ. ಮಂಜಾರ ಬಂದು ಗೋದಾವರಿ ನದಿಯ ಉಪನದಿ. ಚಂಬಲ್ ಬಂದು ಗಂಗಾ ನದಿಯ ಒಂದು ಉಪನದಿಯಾಗಿದೆ. ಶಿಯೋಕ ಸಿಂಧು ನದಿ, ತೀಸ್ತಾ ಬ್ರಹ್ಮಪುತ್ರ, ಮಂಜಾರ ಗೋದಾವರಿ, ಚಂಬಲ್ ಉಪನದಿ ಬಂದು ಗಂಗಾ ನದಿಯ ಒಂದು ಉಪನದಿ. ನೆಕ್ಸ್ಟ್ ಭಾರತ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಬಂದು ಚಿಲ್ಕಾ. ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ತಮಿಳುನಾಡು. ಸೊ ಈ ಒಂದು ಚಿಲ್ಕಾ ಸರೋವರ ಕಂಡುಬರುವಂಥ ಒಂದು ರಾಜ್ಯ ಬಂದು ಒರಿಸ್ಸಾ. ಒರಿಸ್ಸಾ ರಾಜ್ಯದಲ್ಲಿ ಚಿಲ್ಕಾ ಸರೋವರ ಕಂಡುಬರುತ್ತದೆ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಊಲರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದು ಉಪ್ಪು ನೀರಿನ ಸರೋವರ ಚಿಲ್ಕಾ, ಇದು ಸಿಹಿ ನೀರಿನ ಸರೋವರ ಊಲರ್ ಅಂತಕ್ಕಂಥದ್ದು ಒಂದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಂಚಲ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ್. ಸೊ ಆನ್ಸರ್ ಇದಕ್ಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಊಲರ್ ಅಂತಕ್ಕಂಥ ಒಂದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಕಂಡುಬರುತ್ತದೆ. ಕೊಲ್ಲೇರು ಸರೋವರ ಯಾವ 2 ನದಿಗಳ ಮುಖಜ ಭೂಮಿಗಳ ನಡುವೆ ಇದೆ? ಕೊಲ್ಲೇರು ಸರೋವರ ಯಾವ 2 ನದಿಗಳ ಮುಖಜ ಭೂಮಿಗಳ ನಡುವೆ ಇದೆ? ಆಪ್ಷನ್ ಎ ಇದೆ ಪೆನ್ನಾರ ಪಾಲಾರ, ಆಪ್ಷನ್ ಬಿ ಕೃಷ್ಣ ಗೋದಾವರಿ, ಆಪ್ಷನ್ ಸಿ ನರ್ಮದಾ ತಪತಿ, ಆಪ್ಷನ್ ಡಿ ಗಂಗಾ ಯಮುನಾ. ಸೊ ಇದಕ್ಕೆ ಆನ್ಸರ್ ಬಂದು ಕೃಷ್ಣ ಮತ್ತು ಗೋದಾವರಿ ಈ 2 ನದಿಗಳ ಮುಖಜ ಭೂಮಿಗಳ ನಡುವೆ ಕೊಲ್ಲೇರು ಸರೋವರ ಕಂಡುಬರುತ್ತದೆ. ಸಾಂಬಾರ ಸರೋವರ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ. ಸೊ ಈ ಒಂದು ಹಿಮಾಚಲ ಪ್ರದೇಶದಲ್ಲಿ ಸಾಂಬಾರ ಸರೋವರ ಕಂಡುಬರುತ್ತದೆ, ಹಿಮಾಚಲ ಪ್ರದೇಶದಲ್ಲಿ. ನೆಕ್ಸ್ಟ್ ಭಾರತದ ಈ ಕೆಳಗಿನ ಯಾವ ಸರೋವರವು ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿದೆ? ಈ ಕೆಳಗಿನ ಯಾವ ಸರೋವರವು ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿದೆ? ಆಪ್ಷನ್ ಎ ದಾಲ, ಆಪ್ಷನ್ ಬಿ ಚಿಲ್ಕಾ, ಆಪ್ಷನ್ ಸಿ ಪುಲಿಕೆಟಿ, ಆಪ್ಷನ್ ಡಿ ಸಾಂಬಾರ. ಸೊ ಇದಕ್ಕೆ ಆನ್ಸರ್ ಬಂದು ಸಾಂಬಾರ ಅಂತಕ್ಕಂಥ ಒಂದು ಸರೋವರ ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿದೆ, ಸಾಂಬಾರ. ಪ್ರಸಿದ್ಧ ಪಕ್ಷಿಧಾಮವಾಗಿರುವ ನಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಪ್ರಸಿದ್ಧ ಪಕ್ಷಿಧಾಮವಾಗಿರುವ ನಾಲ್ ಸರೋವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒರಿಸ್ಸಾ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಉತ್ತರಾಂಚಲ್. ಸೊ ನಾಲ್ ಸರೋವರ ಅಂತಕ್ಕಂಥ ಒಂದು ಪಕ್ಷಿಧಾಮ ಒಂದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಇಲ್ಲಿ ಗುಜರಾತ್.
ಜಮ್ಮು ಮತ್ತು ಕಾಶ್ಮೀರದ ದಾಲ್ ಮತ್ತು ಹೂಲಾರ್ ಸರೋವರಗಳು ಈ ಕೆಳಗಿನ ಯಾವ ಕಾರ್ಯದಿಂದ ನಿರ್ಮಾಣವಾಗಿದೆ? ಸೊ ಈ ಒಂದು ಹೂಲಾರ್ ಅಂತ ಮತ್ತು ದಾಲ್ ಅಂತಕ್ಕಂಥ ಸರೋವರಗಳು ನದಿಯ ಸವೆತದಿಂದ ಆಗಿದೆಯಾ ಅಥವಾ ಅಂತರ್ಜಲ ಸವೆತದಿಂದ ಆಗಿದೆಯಾ ಅಥವಾ ಗಾಳಿಯ ಸವೆತದಿಂದ ಆಗಿದೆಯಾ ಅಥವಾ ಹಿಮ ನದಿಯ ಸವೆತದಿಂದ ಈ ಎರಡು ನದಿಗಳು ಮಾರ್ಪಾಡಾಗಿದ್ದಾವೆ ಅಥವಾ ನಿರ್ಮಾಣವಾಗಿದ್ದಾವೆ ಅನ್ನೋದು ಕ್ವಶನು. ಸೊ ಇದಕ್ಕೆ ಆನ್ಸರ್ ಬಂದು ಹಿಮ ನದಿ ಸವೆತದಿಂದ ಈ ಎರಡು ನದಿಗಳು ಅಥವಾ ಸರೋವರಗಳು ನಿರ್ಮಾಣವಾಗಿವೆ. ಮಹಾರಾಷ್ಟ್ರದಲ್ಲಿರುವ ಲೋನಾವರ ಸರೋವರ ಯಾವ ಬಗೆಯ ಸರೋವರವಾಗಿದೆ? ಲೋನಾವರ ಸರೋವರ ಯಾವ ಬಗೆಯ ಸರೋವರವಾಗಿದೆ? ಹಿಮ ನದಿ ಸಂಚಯನದಿಂದ ಅಥವಾ ಜ್ವಾಲಾಮುಖಿ ಕುಂಡ ಸರೋವರನ ಅಥವಾ ನದಿ ಸಂಚಯನ ಅಥವಾ ಅಂತರ್ಜಲ ಸವೆತದಿಂದ ಈ ಒಂದು ಸರೋವರ ಆಗಿದೆಯಾ ಅಂತ ಕ್ವಶನು. ಸೊ ಇದು ಬಂದು ಜ್ವಾಲಾಮುಖಿ ಕುಂಡ ಸರೋವರ. ಸೊ ಲೋನಾವರ ಸರೋವರ ಅಂತಕ್ಕಂಥದ್ದು ಜ್ವಾಲಾಮುಖಿಯಿಂದ ಆಗಿರ್ತಕ್ಕಂಥ ಒಂದು ಕುಂಡ ಸರೋವರ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಸಮುದ್ರ ಅಲೆಗಳ ಸಂಚಯನದಿಂದ ನಿರ್ಮಿತವಾದ ಸರೋವರ ಅಲ್ಲ? ಸಮುದ್ರ ಅಲೆಗಳ ಸಂಚಯನದಿಂದ ನಿರ್ಮಿತವಾದ ಸರೋವರ ಅಲ್ಲ. ಆಪ್ಷನ್ ಎ ಭೀಮಾತಲ, ಆಪ್ಷನ್ ಬಿ ಚಿಲ್ಕಾ, ಆಪ್ಷನ್ ಸಿ ಪುಲಿಕಟ, ಆಪ್ಷನ್ ಡಿ ವೆಂಬನಾಡ. ಸೊ ಇಲ್ಲಿ ಯಾವ ಒಂದು ಸರೋವರ ಅಲೆಗಳ ಸಂಚಯನದಿಂದ ನಿರ್ಮಿತವಾಗಿಲ್ಲ ಅಂತ ಕ್ವಶನು. ಇದಕ್ಕೆ ಆನ್ಸರ್ ಬಂದು ಭೀಮಾತಲ ಅಂತಕ್ಕಂಥ ಒಂದು ಸರೋವರ ಸಮುದ್ರ ಅಲೆಗಳ ಸಂಚಯನದಿಂದ ಆಗಿಲ್ಲ. ಈ ಮೂರು ಸಮುದ್ರಗಳ ಅಲೆಗಳ ಸಂಚಯನದಿಂದ ನಿರ್ಮಾಣವಾಗಿದೆ. ಇಸ್ರೋ ಕೃತಕ ಉಪಗ್ರಹ ಕೇಂದ್ರ ಶ್ರೀಹರಿಕೋಟ ದ್ವೀಪ ಯಾವ ಸರೋವರದಲ್ಲಿದೆ? ಸೊ ಆಪ್ಷನ್ ಎ ವೆಂಬನಾಡ, ಆಪ್ಷನ್ ಬಿ ಚಿಲ್ಕಾ, ಆಪ್ಷನ್ ಸಿ ಪುಲಿಕಟ, ಆಪ್ಷನ್ ಡಿ ಕೊಲ್ಲೇರು. ಸೊ ಇದಕ್ಕೆ ಆನ್ಸರ್ ಬಂದು ಪುಲಿಕಾಟ ಅಂತಕ್ಕಂಥ ಒಂದು ಸರೋವರದಲ್ಲಿ ಶ್ರೀಹರಿಕೋಟ ದ್ವೀಪ ಇದೆ. ಭಾರತದ ಯಾವ ಭಾಗವು ನೈಋತ್ಯ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯಬಹುದು? ಭಾರತದ ಯಾವ ಭಾಗವು ನೈಋತ್ಯ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡಿತವೆ? ಸೊ ಆಪ್ಷನ್ ಎ ಪೂರ್ವಘಟ್ಟ, ಆಪ್ಷನ್ ಬಿ ಪಶ್ಚಿಮ ಘಟ್ಟ, ಆಪ್ಷನ್ ಸಿ ಅರಾವಳಿ ಪರ್ವತಗಳು, ಆಪ್ಷನ್ ಡಿ ಛೋಟಾ ನಾಗ್ಪುರ್. ಸೊ ಇಲ್ಲಿ ಯಾವ ಭಾಗವು ನೈಋತ್ಯ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡ್ಕೊಳ್ತವೆ ಅಂದರೆ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತವೆ. ಚಳಿಗಾಲದಲ್ಲಿ ಅಧಿಕ ಮಳೆಯನ್ನು ಪಡೆಯುವ ರಾಜ್ಯ ಯಾವುದು? ಚಳಿಗಾಲದಲ್ಲಿ ಅಧಿಕ ಮಳೆಯನ್ನು ಪಡೆಯುವ ರಾಜ್ಯ ತಮಿಳುನಾಡುನ, ಒರಿಸ್ಸಾನ, ಆಂಧ್ರನ, ಛತ್ತೀಸ್ಗಢನ. ಸೊ ಇದಕ್ಕೆ ನಾನು ಆನ್ಸರ್ ನೋಡೋದಾದರೆ ತಮಿಳುನಾಡು ಅಧಿಕ ಮಳೆಯನ್ನು ಚಳಿಗಾಲದಲ್ಲಿ ಪಡೆಯುತ್ತದೆ. ಮೆಡಿಟರೇನಿಯನ್ ಸಮುದ್ರದ ಆವರ್ತ ಮಾರುತಗಳಿಂದ ಭಾರತದ ಯಾವ ಪ್ರದೇಶ ಮಳೆಯನ್ನು ಪಡೆಯುತ್ತದೆ? ಮೆಡಿಟರೇನಿಯನ್ ಸಮುದ್ರದ ಆವರ್ತ ಮಾರುತಗಳಿಂದ ಭಾರತದ ಯಾವ ಪ್ರದೇಶ ಮಳೆಯನ್ನು ಪಡೆಯುತ್ತದೆ? ಪಶ್ಚಿಮ ಕರಾವಳಿನ, ಗಂಗಾ ನದಿ ಬಯಲಿನ, ವಾಯುವ್ಯ ಭಾರತನ, ಈಶಾನ್ಯ ಭಾರತನ. ಸೊ ಆನ್ಸರು ವಾಯುವ್ಯ ಭಾರತ. ಮೆಡಿಟರೇನಿಯನ್ ಸಮುದ್ರದ ಆವರ್ತ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದ ಎಲ್ ನೀನೋ ಪ್ರವಾಹದ ಪರಿಣಾಮಗಳು ಯಾವುದರ ಮೇಲೆ ಹೆಚ್ಚು ಉಂಟಾಗುತ್ತವೆ? ಭಾರತದಲ್ಲಿ ಎಲ್ ನೀನೋ ಪ್ರವಾಹದ ಪರಿಣಾಮಗಳು ಮೀನುಗಾರಿಕೆ ಮೇಲೆ, ಚಂಡಮಾರುತದ ಮೇಲೆ, ಭೂಕಂಪದ ಮೇಲೆ, ಮಾನ್ಸೂನ್ ಮಾರುತಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಅಥವಾ ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂತ ಕ್ವಶನ್ಸು. ಎಲ್ ನೀನೋ ಅಂತಕ್ಕಂಥದ್ದು ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತವಂತೆ. ಜೆಟ್ ಸ್ಟ್ರೀಮ್ ಸಮುದ್ರ ವಾಯುಧಾರೆ ಭಾರತದಲ್ಲಿ ಈ ಕೆಳಗಿನ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ ಎ ಮಾನ್ಸೂನ್ ಮಾರುತ, ಆಪ್ಷನ್ ಬಿ ಉಪಗ್ರಹ ಉಡಾವಣೆ, ಆಪ್ಷನ್ ಸಿ ಸುನಾಮಿ, ಆಪ್ಷನ್ ಡಿ ಮೀನುಗಾರಿಕೆ. ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಯಾವುದರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ ಅಂತಂದರೆ ಮಾನ್ಸೂನ್ ಮಾರುತ. ನೆಕ್ಸ್ಟ್, ರಾಜಸ್ಥಾನದಲ್ಲಿ ಅತಿ ಕಡಿಮೆ ಮಳೆಯಾಗಲು ಕಾರಣವೇನು? ರಾಜಸ್ಥಾನದಲ್ಲಿ ಅತಿ ಕಡಿಮೆ ಮಳೆಯಾಗಲು ಕಾರಣ ಏನು? ಮಾರುತಗಳು ರಾಜಸ್ಥಾನವನ್ನು ಪ್ರವೇಶಿಸುವುದಿಲ್ಲ. ಆಪ್ಷನ್ ಎ. ಆಪ್ಷನ್ ಬಿ ಅತಿಯಾದ ಉಷ್ಣತೆ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಅರಾವಳಿ ಪರ್ವತವು ಮಾರುತಗಳ ಚಲನೆಗೆ ಅನುಗುಣವಾಗಿರುವುದು. ಆಪ್ಷನ್ ಡಿ ಮಾರುತಗಳು ಶುಷ್ಕವಾಗಿರುವುದರಿಂದ ರಾಜಸ್ಥಾನದ ಅತಿ ಕಡಿಮೆ ಮಳೆಯಾಗಲು ಕಾರಣ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನಾನು ನೋಡೋದಾದರೆ ಆಪ್ಷನ್ ಸಿ ಅರಾವಳಿ ಪರ್ವತವು ಮಾರುತಗಳ ಚಲನೆಗೆ ಅನುಗುಣವಾಗಿರುವುದರಿಂದ ರಾಜಸ್ಥಾನದಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ. ಭಾರತದಲ್ಲಿ ಯಾವ ಪ್ರಕಾರದ ಮಳೆ ಅಧಿಕವಾಗಿ ಕಂಡುಬರುತ್ತದೆ? ಭಾರತದಲ್ಲಿ ಯಾವ ಪ್ರಕಾರದ ಮಳೆ ಅಧಿಕವಾಗಿ ಕಂಡುಬರುತ್ತದೆ? ಪರಿಸರಣ ಮಳೆನ, ಆವರ್ತ ಮಳೆನ, ಗಡಿನಾಡು ಮಳೆನ, ಪರ್ವತ ಮಳೆನ? ಸೊ ಭಾರತದಲ್ಲಿ ಯಾವ ಒಂದು ಮಳೆ ಕಂಡುಬರುತ್ತೆ ಅಂತ ನೋಡೋದಾದರೆ ಪರ್ವತ ಮಳೆ ಅಧಿಕವಾಗಿ ಕಂಡುಬರುತ್ತದೆ. ಪರ್ವತ ಮಳೆ.
ಪ್ರಚಲನ ಪ್ರವಾಹಗಳಿಂದ ಸ್ಥಳೀಯವಾಗಿ ಮಾವಿನ ಹೊಯ್ಲು ಮಳೆಯು ಯಾವಾಗ ಸುರಿಯುತ್ತದೆ? ಮಾವಿನ ಹೊಯ್ಲು ಮಳೆಯು ಯಾವಾಗ ಸುರಿಯುತ್ತದೆ? ಮಾನ್ಸೂನ್ ನಂತರ, ಮಾನ್ಸೂನ್ಗಿಂತ ಮೊದಲು, ಚಳಿಗಾಲದ ಆರಂಭದಲ್ಲಿ, ಚಳಿಗಾಲದ ಕೊನೆಯಲ್ಲಿ. ಸೊ ಇದಕ್ಕೆ ಮಾನ್ಸೂನ್ಗಿಂತ ಮೊದಲು ಈ ಮಾವಿನ ಹೊಯ್ಲು ಮಳೆಯು ಬರುತ್ತದೆ. ಮಾನ್ಸೂನ್ಗಿಂತ ಮೊದಲು. ಮಾನ್ಸೂನ್ ಮುಂಚಿತವಾಗಿ ಬರುವ ಮಾವಿನ ಹೊಯ್ಲು ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಕರ್ನಾಟಕ ಮತ್ತು ಕೇರಳ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ, ಆಪ್ಷನ್ ಸಿ ಗುಜರಾತ್ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಡಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ಆಪ್ಷನ್ ಎ ಕರ್ನಾಟಕ ಮತ್ತು ಕೇರಳ, ಈ ಎರಡು ರಾಜ್ಯಗಳಲ್ಲಿ ಮಾನ್ಸೂನ್ಗಿಂತ ಮುಂಚಿತವಾಗಿ ಮಾವಿನ ಹೊಯ್ಲು ಮಳೆ ಬರುತ್ತದೆ. ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿದ ಆಲಿಕಲ್ಲು ಮಳೆಯನ್ನು ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಏನೆಂದು ಕರೆಯುತ್ತಾರೆ? ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿದ ಆಲಿಕಲ್ಲು ಅಥವಾ ಆಣೆಕಲ್ಲು ಮಳೆಯನ್ನು ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ? ಸೊ ಆಪ್ಷನ್ ಹೀಗಿದೆ: ಉತ್ಸವ ಮತ್ತು ಕಾಲ ಬೈಸಾಖಿ, ಉತ್ಸವ ಮತ್ತು ಕಾಲ ಬೈಸಾಖಿ, ಆಂದೀಸ್ ಮತ್ತು ಉತ್ಸವ್, ಆಂದೀಸ್ ಮತ್ತು ಕಾಲ ಬೈಸಾಖಿ, ಉತ್ಸವ ಮತ್ತು ಬೈಸಾಖಿ. ಸೊ ಇಲ್ಲಿ ಆಂದೀಸ್ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಕರೀತಾರೆ, ಕಾಲ ಬೈಸಾಖಿನ ಪಶ್ಚಿಮ ಬಂಗಾಳದಲ್ಲಿ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಆಂದೀಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಒಂದು ಆಲಿಕಲ್ಲು ಮಳೆಯನ್ನು ಕರೀತಾರೆ. ನೆಕ್ಸ್ಟು, ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವ ರೊಯ್ಲಿ ಯಾವ ರಾಜ್ಯದಲ್ಲಿದೆ? ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವ ರೊಯ್ಲಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಒರಿಸ್ಸಾ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ರಾಜಸ್ಥಾನ. ಸೊ ಅತಿ ಕಡಿಮೆ ಮಳೆಯಾಗುವ ರೊಯ್ಲಿ ಬಂದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ರಾಜಸ್ಥಾನದಲ್ಲಿ ಈ ಒಂದು ರೊಯ್ಲಿ ಅಂತಕ್ಕಂಥ ಒಂದು ಇದು ಕಂಡುಬರುತ್ತದೆ ಜಾಗ. ಮೌಸಿನ್ ಡ್ರಾಮ್, ಅತಿ ಹೆಚ್ಚು ಮಳೆಯನ್ನು ಬೀಳ್ತಕ್ಕಂಥ ಮೌಸಿನ್ ಡ್ರಾಮ್ ಪ್ರದೇಶದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆಯಾಗಲು ಯಾವ ಪರ್ವತ ಕಾರಣವಾಗಿದೆ? ಸೊ ಮೌಸಿನ್ ಡ್ರಾಮ್ ಗೊತ್ತು ನಮಗೆ, ಅತಿ ಹೆಚ್ಚು ಮಳೆಯಾಗುವಂಥ ಒಂದು ಪ್ರದೇಶ ಅಂತ ಹೇಳ್ತೀವಿ. ಸೊ ಆ ಮಳೆಯಾಗೋದಕ್ಕೆ ಕಾರಣ ಯಾವ ಪರ್ವತ ಕಾರಣ ಅಂತ ಕ್ವಶನು. ಸೊ ಆಪ್ಷನ್ ಎ ಬಂದು ನಾಗಾ ಬೆಟ್ಟ, ಆಪ್ಷನ್ ಬಿ ಕಾಸಿ ಬೆಟ್ಟ, ಆಪ್ಷನ್ ಡಿ ರಕಾನ ಯೋಮ, ಆಪ್ಷನ್ ಡಿ ಮಣಿಪುರ ಬೆಟ್ಟ. ಸೊ ಮೌಸಿನ್ ಡ್ರಾಮಲ್ಲಿ ಅತಿ ಹೆಚ್ಚು ಮಳೆಯಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ಪರ್ವತ ಯಾವುದಂತ ನೋಡೋದಾದರೆ ಕಾಸಿ ಬೆಟ್ಟ. ಕಾಸಿ ಬೆಟ್ಟ ಅಂತಕ್ಕಂಥ ಒಂದು ಬೆಟ್ಟ ಪರ್ವತ ಮೌಸಿನ್ ಡ್ರಾಮಲ್ಲಿ ಅತಿ ಹೆಚ್ಚು ಮಳೆಯನ್ನು ತರಿಸ್ಕೊಡುತ್ತೆ. ನೆಕ್ಸ್ಟು, ಭಾರತವು ತನ್ನ ವಾರ್ಷಿಕ ಮಳೆಯ ಶೇಕಡ ಎಷ್ಟನ್ನು ನೈಋತ್ಯ ಮಾನ್ಸೂನಿಂದ ಪಡೆಯುತ್ತದೆ? ತನ್ನ ವಾರ್ಷಿಕ ಮಳೆಯಲ್ಲಿ ಭಾರತ ಎಷ್ಟು ಶೇಕಡ ನೈಋತ್ಯ ಮಾನ್ಸೂನಿಂದ ಪಡೆಯುತ್ತದೆ? ಆಪ್ಷನ್ ಎ 50%, ಆಪ್ಷನ್ ಬಿ 80%, ಆಪ್ಷನ್ ಸಿ 75%, ಆಪ್ಷನ್ ಡಿ 65%. ಸೊ ನೈಋತ್ಯ ಮಾನ್ಸೂನ್ ಮಾರುತದಿಂದ ಭಾರತ ಪಡೆದುಕೊಳ್ಳತಕ್ಕಂಥ ಒಂದು ಮಳೆಯ ಪ್ರಮಾಣ ಬಂದು ಶೇಕಡ 75%ರಷ್ಟು. ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣತೆ ಹೊಂದಿರುವ ಪ್ರದೇಶ ಗಂಗಾನಗರ ಯಾವ ರಾಜ್ಯದಲ್ಲಿದೆ? ದೇಶದಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ಪಡೆಯುವ ರಾಜ್ಯ ಯಾವುದಂತ ಕೇಳೋದು, ಪ್ರದೇಶ ಯಾವುದಂತ ಕೇಳ್ಬೋದು. ಗಂಗಾನಗರ, ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಒರಿಸ್ಸಾ. ಸೊ ಈ ಒಂದು ಗಂಗಾನಗರ ಕಂಡುಬರ್ತಕ್ಕಂಥ ರಾಜ್ಯ ಬಂದು ರಾಜಸ್ಥಾನ. ನೆಕ್ಸ್ಟು, ತಮಿಳುನಾಡು ಕರಾವಳಿ ಬೇಸಿಗೆ ಹಾಗೂ ಚಳಿಗಾಲ ಎರಡೂ ಕಾಲದಲ್ಲಿ ಮಳೆಯನ್ನು ಪಡೆಯಲು ಕಾರಣವೇನು? ತಮಿಳುನಾಡು ಕರಾವಳಿ ಬೇಸಿಗೆ ಮತ್ತು ಚಳಿಗಾಲ ಎರಡರಲ್ಲೂ ಮಳೆಯನ್ನು ಪಡೆಯುತ್ತೆ, ಅದಕ್ಕೆ ಕಾರಣ ಏನು? ಸೊ ಆಪ್ಷನ್ ಎ ಸಾಗರ ಹಾಗೂ ಭೂಮಿಯ ಕರಾವಳಿಯಿಂದ, ಬಂಗಾಳ ಕೊಲ್ಲಿಯ ಆವರ್ತ ಮಾರುತಗಳಿಂದ, ಭೂಮಧ್ಯ ರೇಖೆ ಹತ್ತಿರವಾಗಿರುವುದರಿಂದ, ಬೇಸಿಗೆಯಲ್ಲಿ ನೈಋತ್ಯ ಮುಂಗಾರು ಹಾಗೂ ಚಳಿಗಾಲದಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳು ಇರುವುದರಿಂದ. ಸೊ ಇದಕ್ಕೆ ಆಪ್ಷನ್ನು ಆನ್ಸರ್ ಡಿ ಬಂದು ಬೇಸಿಗೆಯಲ್ಲಿ ನೈಋತ್ಯ ಮುಂಗಾರು ಹಾಗೂ ಚಳಿಗಾಲದಲ್ಲಿ ಈಶಾನ್ಯ ವಾಣಿಜ್ಯ ಮಾರುತಗಳಿರುವುದರಿಂದ ತಮಿಳುನಾಡಿನಲ್ಲಿ ಬೇಸಿಗೆ ಹಾಗೂ ಚಳಿಗಾಲ ಎರಡೂ ಕಾಲದಲ್ಲಿ ಮಳೆಯನ್ನು ಪಡೆಯುತ್ತದೆ. ಯಾವ ಸಮಯದಲ್ಲಿ ನೈಋತ್ಯ ಮುಂಗಾರು ಭಾರತದ ಬಹುತೇಕ ಪ್ರದೇಶದಲ್ಲಿ ಆವರಿಸುತ್ತದೆ? ಯಾವ ಸಮಯದಲ್ಲಿ ನೈಋತ್ಯ ಮುಂಗಾರು ಭಾರತದ ಬಹುತೇಕ ಪ್ರದೇಶದಲ್ಲಿ ಆವರಿಸುತ್ತದೆ? ಆಪ್ಷನ್ ಎ ಜೂನ್ 1ರಿಂದ 20, ಆಪ್ಷನ್ ಬಿ ಜುಲೈ 1ರಿಂದ 5, ಆಪ್ಷನ್ ಸಿ ಜೂನ್ 20ರಿಂದ 15, ಜೂನ್ 1ರಿಂದ 10. ಸೊ ನೈಋತ್ಯ ಮುಂಗಾರು ಭಾರತದಲ್ಲಿ ಯಾವ ಒಂದು ಟೈಮಲ್ಲಿ ಬರುತ್ತೆ ಅಂತ ನಾವು ನೋಡೋದಾದರೆ
ಜುಲೈ 1ರಿಂದ 5ನೇ ತಾರೀಕಿನವರೆಗೆ ಈ ಸಮಯದಲ್ಲಿ ನೈಋತ್ಯ ಮುಂಗಾರು ಕಂಡುಬರುತ್ತದೆ. ನೆಕ್ಸ್ಟ್ ಹವಾಮಾನ ಮತ್ತು ಅವು ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ. ಶುಷ್ಕ ಬೇಸಿಗೆಯ ಮಾನ್ಸೂನು, ಶುಷ್ಕ ಚಳಿಗಾಲದ ಮಾನ್ಸೂನು, ಅಲ್ಪ ಶುಷ್ಕ ಅವಧಿಯ ಮಾನ್ಸೂನ್, ಅರೆ ಶುಷ್ಕ ಹುಲ್ಲುಗಾವಲು. ಸೊ ಈ ಒಂದು ಹವಾಮಾನ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ? ಶುಷ್ಕ ಬೇಸಿಗೆ ಮಾನ್ಸೂನ್ ಬಂದು ಆಗ್ನೇಯ ಕರಾವಳಿ. ಶುಷ್ಕ ಚಳಿಗಾಲದ ಮಾನ್ಸೂನ್ ಬಂದು ಗಂಗಾ ನದಿಯ ಬಯಲು. ಅಲ್ಪ ಶುಷ್ಕ ಅವಧಿಯ ಮಾನ್ಸೂನ್ ಬಂದು ಪಶ್ಚಿಮ ಘಟ್ಟಗಳು. ಅರೆ ಶುಷ್ಕ ಹುಲ್ಲುಗಾವಲು ಬಂದು ತೆಲಂಗಾಣ. ಶುಷ್ಕ ಬೇಸಿಗೆ ಮಾನ್ಸೂನ್ ಬಂದು ಆಗ್ನೇಯ ಕರಾವಳಿ. ಶುಷ್ಕ ಚಳಿಗಾಲದ ಮಾನ್ಸೂನ್ ಬಂದು ಗಂಗಾ ನದಿಯ ಬಯಲು. ಅಲ್ಪ ಶುಷ್ಕ ಅವಧಿಯ ಮಾನ್ಸೂನ್ ಬಂದು ಪಶ್ಚಿಮ ಘಟ್ಟಗಳು. ಅರೆ ಶುಷ್ಕ ಹುಲ್ಲುಗಾವಲು ಬಂದು ತೆಲಂಗಾಣ ಪ್ರದೇಶದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು ಭಾರತದ ಈ ಕೆಳಗಿನ ಯಾವ ನಗರದಲ್ಲಿ ಹಗಲು ಹಾಗೂ ರಾತ್ರಿ ಉಷ್ಣತೆಯಲ್ಲಿ ಅತಿ ಹೆಚ್ಚಿನ ವ್ಯತ್ಯಾಸ ಕಂಡುಬರುತ್ತದೆ? ಆಪ್ಷನ್ ಎ ಪಣಜಿ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಕೊಚ್ಚಿನ್, ಆಪ್ಷನ್ ಡಿ ಭುವನೇಶ್ವರ್. ಸೊ ಆನ್ಸರ್ ಬಂದು ದೆಹಲಿಯಲ್ಲಿ ಹಗಲು ಮತ್ತು ರಾತ್ರಿ ಉಷ್ಣತೆಯಲ್ಲಿ ಅತಿ ಹೆಚ್ಚಿನ ವ್ಯತ್ಯಾಸ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಕಾಲದಲ್ಲಿ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ತೀವ್ರವಾಗಿ ಬೀಸುತ್ತದೆ? ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ತೀವ್ರವಾಗಿ ಬೀಸುವಂಥ ಒಂದು ಕಾಲ ಯಾವುದು ಅಂತ ನೋಡೋದಾದರೆ ಬೇಸಿಗೆಯ ನಂತರ, ಮಾನ್ಸೂನ್ ಸಮಯದಲ್ಲಿ, ಚಳಿಗಾಲದ ಸಮಯದಲ್ಲಿ, ಬೇಸಿಗೆಯ ಮೊದಲು. ಸೊ ಯಾವ ಒಂದು ಟೈಮಲ್ಲಿ ಚಂಡಮಾರುತ ತೀವ್ರವಾಗಿ ಬಂಗಾಳಕೊಲ್ಲಿಯಲ್ಲಿ ಬೀಸುತ್ತದೆ ಅಂತ ನೋಡಿದ್ರೆ ಬೇಸಿಗೆಯ ನಂತರದ ಕಾಲದಲ್ಲಿ ಅತಿ ಹೆಚ್ಚು ತೀವ್ರವಾದ ಚಂಡಮಾರುತ ಕಂಡುಬರುತ್ತದೆ. ಬೇಸಿಗೆಯ ನಂತರ. ಭಾರತದ ಯಾವ ರಾಜ್ಯದಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ? ಭಾರತದ ಯಾವ ರಾಜ್ಯದಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ? ಆಪ್ಷನ್ ಎ ಒರಿಸ್ಸಾ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸೊ ಯಾವ ಒಂದು ರಾಜ್ಯದಲ್ಲಿ ಹೆಚ್ಚು ಮಳೆಯಾಗುತ್ತೆ ಅಂತ ನಾವು ನೋಡೋದಾದರೆ ತಮಿಳುನಾಡು. ಈ ಒಂದು ರಾಜ್ಯದಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಅತಿ ಹೆಚ್ಚು ಮಳೆ ಸಹ ಆಗುತ್ತದೆ. ನೆಕ್ಸ್ಟ್ ಭಾರತದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕನಿಷ್ಠ 28.3 ಡಿಗ್ರಿ ಸೆಲ್ಸಿಯಸ್ ಹಾಗೂ ಗರಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ಕಂಡುಬರುತ್ತದೆ? ಶ್ರೀನಗರ, ಲೇಹ, ಸಿಮ್ಲಾ, ಕುಲು. ಸೊ ಆನ್ಸರ್ ಬಂದು ಲೇಹ. ಈ ಒಂದು ಸ್ಥಳದಲ್ಲಿ ಕನಿಷ್ಠ 28.3 ಡಿಗ್ರಿ ಸೆಲ್ಸಿಯಸ್ ಹಾಗೂ ಗರಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಜಗತ್ತಿನಲ್ಲಿ 2ನೇ ಅತಿ ಕಡಿಮೆ ಉಷ್ಣತೆಯ ಪ್ರದೇಶವಾಗಿದೆ? ಅತಿ ಕಡಿಮೆ ಉಷ್ಣತೆ ಪ್ರದೇಶವಾಗಿದೆ. ಯಾವ ಪ್ರದೇಶವು ಜಗತ್ತಿನಲ್ಲೇ 2ನೇ ಅತಿ ಕಡಿಮೆ ಉಷ್ಣತೆ ಪ್ರದೇಶವಾಗಿದೆ? ಆಪ್ಷನ್ ಎ ಡ್ರಾಸಾ, ಆಪ್ಷನ್ ಬಿ ಸಿಮ್ಲಾ, ಆಪ್ಷನ್ ಸಿ ನೈನಿತಾಲ್, ಆಪ್ಷನ್ ಡಿ ಗ್ಯಾಂಗ್ಟಾಕ್. ಸೊ ಆನ್ಸರ್ ಡ್ರಾಸಾ. ಭಾರತದ ಈ ಕೆಳಗಿನ ಯಾವ ನಗರದ ಮೇಲೆ ಲಂಬವಾಗಿ ಸೂರ್ಯನ ಕಿರಣ ಬೀಳುವುದಿಲ್ಲ? ಲಂಬವಾಗಿ ಬೀಳುವುದಿಲ್ಲ. ಸೊ ಆಪ್ಷನ್ ಎ ಪಣಜಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಚಂಡೀಗಢ, ಆಪ್ಷನ್ ಡಿ ಬಂದು ಪುನಾ. ಸೊ ಇದಕ್ಕೆ ಆನ್ಸರ್ ಬಂದು ಚಂಡೀಗಢ. ಮಂಗಳೂರು ಹಾಗೂ ಬೆಂಗಳೂರು ಒಂದೇ ಅಕ್ಷಾಂಶದ ಮೇಲಿದ್ದರೂ ಬೆಂಗಳೂರಿನಲ್ಲಿ ಹೆಚ್ಚು ಮಳೆಯಾಗಲು ಕಾರಣವೇನು? ಇದು ಸಮುದ್ರಕ್ಕೆ ಅತಿ ಸನಿಹದಲ್ಲಿರುವುದರಿಂದ, ಬೆಂಗಳೂರಿಗಿಂತ ಮಂಗಳೂರು ತಗ್ಗು ಪ್ರದೇಶದಲ್ಲಿರುವುದರಿಂದ, ಬೆಂಗಳೂರು ಹಾಗೂ ಮಂಗಳೂರಿನ ರೇಖಾಂಶ ಬೇರೆಯಾಗಿರುವುದರಿಂದ, ಪಶ್ಚಿಮ ಘಟ್ಟಗಳು ಮಾರುತಗಳನ್ನು ತಡೆಯುವುದರಿಂದ. ಸೊ ಇದಕ್ಕೆ ಆನ್ಸರ್ ಬಂದು ಪಶ್ಚಿಮ ಘಟ್ಟಗಳು ಮಾರುತಗಳನ್ನು ತಡೆಯುವುದರಿಂದ ಮಂಗಳೂರು ಹಾಗೂ ಬೆಂಗಳೂರು ಒಂದೇ ಅಕ್ಷಾಂಶದ ಮೇಲಿದ್ದರೂ ಬೆಂಗಳೂರಿನಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಈ ಕೆಳಗಿನಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಭೂಕುಸಿತದ ಪ್ರದೇಶ ಛೋಟಾ ನಾಗಪುರ ಪ್ರಸ್ಥಭೂಮಿ, ಬನಗಾಲ ಪೀಡಿತ ಪ್ರದೇಶ ಕಾಳಹಂಡಿ ಜಿಲ್ಲೆ, ಭೂಕಂಪ ವಲಯ ಬಂದು ಹಿಮಾಚಲ ಪ್ರದೇಶ, ನೆರೆ ಹಾವಳಿ ಪೀಡಿತ ಪ್ರದೇಶ ಬಂದು ಬಿಹಾರ. ಸೊ ಇದರಲ್ಲಿ ಆಯ್ಕೆ ಯಾವುದು ತಪ್ಪು ಅಂತ ಕ್ವಶನ್ನು. ಸೊ ಇದಕ್ಕೆ ಆನ್ಸರು ಎ ಬಂದು ಭೂಕುಸಿತ ಪ್ರದೇಶ ಬಂದು ಛೋಟಾ ನಾಗಪುರ ಪ್ರಸ್ಥಭೂಮಿದಲ್ಲಿ ಬರುವುದಿಲ್ಲ. ಸೊ ಈ ಮಿಕ್ಕಿದಂತಹ 3 ಸರಿ ಇದೆ. ನೆಕ್ಸ್ಟ್ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳು ಯಾವ ಬಗೆಯ ಪರ್ವತಗಳು? ಆಪ್ಷನ್ ಎ ಅವಶೇಷ ಪರ್ವತ, ಆಪ್ಷನ್ ಬಿ ಮಡಿಕೆ ಪರ್ವತ, ಆಪ್ಷನ್ ಸಿ ಸ್ತರಭಂಗ ಜನಿತ ಪರ್ವತ, ಆಪ್ಷನ್ ಡಿ ಜ್ವಾಲಾಮುಖಿ ಪರ್ವತ. ಸೊ ಇದಕ್ಕೆ ಆನ್ಸರ್ ಬಂದು ಸ್ತರಭಂಗ ಜನಿತ ಪರ್ವತವಾಗಿದೆ. ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳು ಸ್ತರಭಂಗ ಜನಿತ ಪರ್ವತವಾಗಿದೆ.
ಅರಾವಳಿ ಯಾವ ವಿಧದ ಪರ್ವತ? ಮಡಿಕೆ ಪರ್ವತನ, ಸ್ತರಭಂಗ ಪರ್ವತನ, ಅಥವಾ ಜ್ವಾಲಾಮುಖಿನ, ಅವಶೇಷ ಪರ್ವತನ? ಆಪ್ಷನ್ನು. ಸೊ ಆನ್ಸರ್ ಇದಕ್ಕೆ ಬಂದು ಅವಶೇಷ ಪರ್ವತವಾಗಿದೆ. ಅರಾವಳಿಯು ಅವಶೇಷ ಪರ್ವತವಾಗಿದೆ. ಈ ಕೆಳಗಿನ ಯಾವ ಪರ್ವತ ಶ್ರೇಣಿ ಮಡಿಕೆ ಪರ್ವತಗಳ ಗುಂಪಿಗೆ ಸೇರುವುದು? ಪಶ್ಚಿಮ ಘಟ್ಟ, ಹಿಮಾಲಯ, ಪೂರ್ವಘಟ್ಟ, ಅರಾವಳಿ ಬೆಟ್ಟ. ಸೊ ಈ 4 ಬೆಟ್ಟಗಳಲ್ಲಿ ಮಡಿಕೆ ಪರ್ವತಗಳ ಗುಂಪಿಗೆ ಸೇರುವ ಒಂದು ಪರ್ವತ ಶ್ರೇಣಿ ಯಾವುದು? ಹಿಮಾಲಯ ಬಂದು ಮಡಿಕೆ ಪರ್ವತಗಳ ಗುಂಪಿಗೆ ಸೇರುತ್ತದೆ. ಭಾರತದ ಪ್ರಸ್ಥಭೂಮಿಯನ್ನು ಮಾಳ್ವ ಪ್ರಸ್ಥಭೂಮಿ, ದಖನ್ ಪ್ರಸ್ಥಭೂಮಿ ಎಂದು ಯಾವ ನದಿ ವಿಭಜಿಸುತ್ತದೆ? ಭಾರತದ ಪ್ರಸ್ಥಭೂಮಿಯನ್ನು 2 ಪ್ರಸ್ಥಭೂಮಿಯಾಗಿ, ಮಾಳ್ವ ಪ್ರಸ್ಥಭೂಮಿ ಮತ್ತು ದಖನ್ ಪ್ರಸ್ಥಭೂಮಿಯಾಗಿ ವಿಭಜಿಸುವಂಥ ನದಿ ಯಾವುದು ಅಂದರೆ ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಮಹಾನದಿ. ಸೊ ಇದಕ್ಕೆ ಬೇರ್ಪಡಿಸುವಂಥ ಒಂದು ನದಿ ಬಂದು ನರ್ಮದಾ ನದಿ ಈ 2 ಪ್ರಸ್ಥಭೂಮಿಯನ್ನು ವಿಭಜಿಸುತ್ತದೆ. ನರ್ಮದಾ. ನೆಕ್ಸ್ಟ್, ಭಾರತದ ಉತ್ತರದ ಮೈದಾನದಲ್ಲಿ ಎಷ್ಟು ಜನರು ವಾಸಿಸುತ್ತಾರೆ? ಭಾರತದ ಉತ್ತರದ ಮೈದಾನದಲ್ಲಿ ಎಷ್ಟು ಜನರು ವಾಸಿಸುತ್ತಾರೆ? 40%, 10%, 30%, 25%. ಸೊ ಆನ್ಸರ್ ಬಂದಿದ್ದಕ್ಕೆ 40% ಜನರು ಭಾರತದ ಉತ್ತರ ಮೈದಾನದಲ್ಲಿ ವಾಸಿಸುತ್ತಾರೆ. ಮೌಂಟ್ ಅಬುಗಿರಿಧಾಮವು ಯಾವ ಪರ್ವತ ಶ್ರೇಣಿಯಲ್ಲಿದೆ? ಮೌಂಟ್ ಅಬುಗಿರಿಧಾಮ ಯಾವ ಒಂದು ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮಹಾದೇವ ಬೆಟ್ಟ, ಆಪ್ಷನ್ ಬಿ ಮೈಕೆಲೆ ಬೆಟ್ಟ, ಆಪ್ಷನ್ ಸಿ ರಾಜಮಹಲ್ ಬೆಟ್ಟ, ಆಪ್ಷನ್ ಡಿ ಅರಾವಳಿ ಬೆಟ್ಟ. ಸೊ ಇದಕ್ಕೆ ಆನ್ಸರು ಆಪ್ಷನ್ ಡಿ ಅರಾವಳಿ ಬೆಟ್ಟದಲ್ಲಿ ಈ ಮೌಂಟ್ ಅಬು ಕಂಡುಬರುತ್ತದೆ. ಅರಾವಳಿ ಪರ್ವತ ಶ್ರೇಣಿಯಲ್ಲಿರುವ ಅತಿ ಎತ್ತರವಾದ ಶಿಖರ ಯಾವುದು? ಅಣ್ಣಮುಡಿ, ಗುರುಶಿಖರ, ಪಳನಿ, ಕಾರ್ಡಮಮ್. ಸೊ ಅರಾವಳಿ ಪರ್ವತದಲ್ಲಿ ಶ್ರೇಣಿಯಲ್ಲಿ ಕಂಡುಬರ್ತಕ್ಕಂಥ ಅತಿ ಎತ್ತರವಾದ ಶಿಖರ ಯಾವುದು ಅಂತ ನೋಡಿದ್ರೆ ಗುರುಶಿಖರ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಎಂದು ಎಲ್ಲಿ ಕರೆಯುತ್ತಾರೆ? ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಎಂದು ಎಲ್ಲಿ ಯಾವ ಒಂದು ರಾಜ್ಯಗಳು ಕರೆಯುತ್ತವೆ? ಆಪ್ಷನ್ ಎ ಮಹಾರಾಷ್ಟ್ರ ಮತ್ತು ಗುಜರಾತು, ಆಪ್ಷನ್ ಬಿ ಕರ್ನಾಟಕ ಮತ್ತು ಕೇರಳ, ಆಪ್ಷನ್ ಸಿ ಕೇರಳ ಮತ್ತು ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಸೊ ಸಹ್ಯಾದ್ರಿ ಅಂತ ಕರೀತಕ್ಕಂಥ ಒಂದು ರಾಜ್ಯಗಳು ಯಾವ್ಯಾವು ಅಂತ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಅಂತ ಕರೀತಾರೆ. ದಕ್ಷಿಣ ಭಾರತದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು? ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿನ, ಅಣ್ಣಮುಡಿನ, ಬಾಬಾ ಬುಡನ್ಗಿರಿನ, ಕಾರ್ಡಮಮ್ಮ. ಸೊ ಇದಕ್ಕೆ ಆನ್ಸರು ಅಣ್ಣಮುಡಿ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ? ನೀಲಗಿರಿ, ಕೊಡೈಕೆನಾಲ್, ಕಾರ್ಡಮಮ್, ಪಳನಿ. ಸೊ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವಂಥ ಒಂದು ಜಾಗ ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮ ಯಾವುದು? ಕೊಡೈಕೆನಾಲ್, ನಂದಿ ಬೆಟ್ಟ, ಊಟಿ, ಮಹಾಬಲೇಶ್ವರ. ನೀಲಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಗಿರಿಧಾಮ ಯಾವುದಂತ ನೋಡೋದಾದರೆ ಊಟಿ. ಮಹಾಬಲೇಶ್ವರ ಗಿರಿಧಾಮ ಎಲ್ಲಿದೆ? ಮಹಾಬಲೇಶ್ವರ ಗಿರಿಧಾಮ ಪೂರ್ವಘಟ್ಟ, ಪಶ್ಚಿಮ ಘಟ್ಟ, ಅರಾವಳಿ ಪರ್ವತ ಶ್ರೇಣಿ, ಮೈಕೆಲೆ ಬೆಟ್ಟ. ಸೊ ಇದಿರ್ತಕ್ಕಂಥದ್ದು ಮಹಾಬಲೇಶ್ವರ ಗಿರಿಧಾಮ ಇರ್ತಕ್ಕಂಥದ್ದು ಪಶ್ಚಿಮ ಘಟ್ಟದಲ್ಲಿ. ಮಹಾದೇವ ಬೆಟ್ಟದಲ್ಲಿರುವ ಗಿರಿಧಾಮ ಯಾವುದು? ಪಂಚಮುರಿ, ಡೆಹ್ರಾಡೂನು, ನೈನಿತಾಲು, ಮನಾಲಿ. ಸೊ ಮಹಾದೇವ ಬೆಟ್ಟದಲ್ಲಿರುವ ಗಿರಿಧಾಮ ಬಂದು ಪಚಮರಿ ಅಂತಕ್ಕಂಥ ಒಂದು ಗಿರಿಧಾಮ ಮಹಾದೇವ ಬೆಟ್ಟದಲ್ಲಿ ಕಂಡುಬರುತ್ತದೆ. ಕೊಡೈಕೆನಾಲ್ ಗಿರಿಧಾಮ ಎಲ್ಲಿದೆ? ಕಾರ್ಡಮಮ್ ಬೆಟ್ಟನ, ಅಣ್ಣಾಮಲೈನ, ಪಳನಿ ಬೆಟ್ಟನ, ಮೈಕೆಲ್ಲ. ಸೊ ಇದಕ್ಕೆ ಕೊಡೈಕೆನಾಲ್ ಗಿರಿಧಾಮ ಕಂಡುಬರೋದು ಪಳನಿ ಬೆಟ್ಟದಲ್ಲಿ. ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ಭಾಗದಲ್ಲಿ ಹೆಚ್ಚಿನ ಗಿರಿಧಾಮಗಳು ಕಂಡುಬರುತ್ತವೆ? ಹಿಮಾಲಯ ಪರ್ವತ ಶ್ರೇಣಿಗಳ ಯಾವ ಭಾಗದಲ್ಲಿ ಹೆಚ್ಚಿನ ಗಿರಿಧಾಮಗಳು ಕಂಡುಬರುತ್ತವೆ? ಆಪ್ಷನ್ ಎ ಮಹಾ ಹಿಮಾಲಯ, ಆಪ್ಷನ್ ಬಿ ಶ್ರೀವಾಲಿಕ ಅಥವಾ ಹೊರವಲಯ, ಆಪ್ಷನ್ ಸಿ ಕಾರಾಕೋರಂ, ಆಪ್ಷನ್ ಡಿ ಒಳ ಅಥವಾ ಮಧ್ಯ ಹಿಮಾಲಯ. ಸೊ ಇದಕ್ಕೆ ಆನ್ಸರ್ ಬಂದು ಒಳ ಅಥವಾ ಮಧ್ಯ ಹಿಮಾಲಯದಲ್ಲಿ ಅತಿ ಹೆಚ್ಚಿನ ಗಿರಿಧಾಮಗಳು ಕಂಡುಬರುತ್ತವೆ. ಒಳ ಅಥವಾ ಮಧ್ಯ ಹಿಮಾಲಯ. ಭಾರತದಲ್ಲಿ ಅತ್ಯಂತ ಎತ್ತರ ಹಾಗೂ ಪ್ರಪಂಚದ 2ನೇ ಅತ್ಯಂತ ಎತ್ತರವಾದ ಶಿಖರ ಯಾವುದು? K2 ಅಥವಾ ಮೌಂಟ್ ಗಾರ್ಡ್ವಿನಸ್ಟಿನ್, ನಂದಾದೇವಿ, ಧವಳಗಿರಿ, ಕಾಂಚನ
ಸೊ ಇದಕ್ಕೆ ಆನ್ಸರ್ ಬಂದು ಪ್ರಪಂಚದಲ್ಲಿ ಎರಡನೇದು, ಭಾರತದಲ್ಲಿ ಅತಿ ಹೆಚ್ಚಿನ ಅಥವಾ ಅತಿ ಎತ್ತರವಾದ ಪರ್ವತ ಅಥವಾ ಶಿಖರ ಅಂತ ಅಂದರೆ K2 ಅಥವಾ ಮೌಂಟ್ ಗಾಡ್ವಿನ್ ಅಸ್ಟೇನ್. ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳು ಸಂಧಿಸಿದ ನಂತರ ತೆರವಾಗುವ ಪಾಸ್ ಯಾವುದು? ಬಾಲ್ಘಾಟ್ ಪಾಸ್, ಚೋಲಾ ಪಾಸ್, ಪಾಲ್ಘಾಟ್ ಪಾಸ್, ಬನಿಹಾಲ ಪಾಸ್. ಸೊ ಇವೆರಡು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಸಂಧಿಸಿದ ನಂತರ ತೆರವಾಗುವ ಪಾಸ್ ಬಂದು ಪಾಲ್ಘಾಟ್ ಪಾಸ್. ಪಾಲ್ಘಾಟ್ ಪಾಸು ಈ ಕೆಳಗಿನ ಯಾವ ರಾಜ್ಯಗಳನ್ನು ಸೇರುತ್ತವೆ? ಪಾಲ್ಘಾಟ್ ಪಾಸ್ ಅಂತಕ್ಕಂಥದ್ದು ಯಾವ ಎರಡು ರಾಜ್ಯಗಳನ್ನು ಸೇರುತ್ತವೆ? ಕೇರಳ ಮತ್ತು ಕರ್ನಾಟಕ ಮತ್ತು ತಮಿಳುನಾಡ, ಪಾಂಡಿಚೇರಿ ಮತ್ತು ಕೇರಳ ಮತ್ತು ತಮಿಳುನಾಡನ್ನ ಸೇರ್ತವೆ. ಯಾವ ಎರಡು ರಾಜ್ಯಗಳನ್ನು ಸೇರುತ್ತವೆ ಅಂತ ನೋಡಿದ್ರೆ ಕೇರಳ ಮತ್ತು ತಮಿಳುನಾಡು. ಸಿಮ್ಲಾ ಟಿಬೆಟಿಯನ್ ಗಾರ್ಡೋನಿಕ್ ನಡುವೆ ಇರುವ ಕಣಿವೆ ಮಾರ್ಗ ಯಾವುದು? ಸಿಮ್ಲಾ ಮತ್ತು ಟಿಬೆಟಿಯನ್ ಗಾರ್ಡೋನ್ ನಡುವೆ ಇರ್ತಕ್ಕಂಥ ಕಣಿವೆ ಮಾರ್ಗ ಯಾವುದು? ಆಪ್ಷನ್ ಎ ಜೋಟಿಲಾ ಪಾಸ್, ಆಪ್ಷನ್ ಬಿ ಶಿಲ್ಕಿಲಾ, ಆಪ್ಷನ್ ಸಿ ಬನಿಹಾಲ್, ಆಪ್ಷನ್ ಡಿ ಜೆಲಪ್ ಲಾ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಶಿಶ್ಕಿಲಾ ಅಂತಕ್ಕಂಥ ಒಂದು ಕಣಿವೆ ಮಾರ್ಗ. ಟಿಬೆಟ್, ಲಾಸಾ ಹಾಗೂ ಪಶ್ಚಿಮ ಬಂಗಾಳದ ಕಾಲಿಗಪ್ಪ ನಡುವೆ ಇರುವ ಕಣಿವೆ ಮಾರ್ಗ ಯಾವುದು? ಟಿಬೆಟ್, ಲಾಸಾ ಹಾಗೂ ಪಶ್ಚಿಮ ಬಂಗಾಳದ ಕಾಲಿಗಪ್ಪ ನಡುವೆ ಇರ್ತಕ್ಕಂಥ ಕಣಿವೆ ಮಾರ್ಗ ಜೋಜಿಲಾ, ಬನಿಹಾಲ, ಜಿಲೆಪ್ಲಾ, ಕಾಂಗ್ರಾ. ಸೊ ಆನ್ಸರ್ ಬಂದು ಜಿಲೆಪ್ ಲಾ. ಈ ಒಂದು ಕಣಿವೆ ಮಾರ್ಗ ಟಿಬೆಟ್, ಲಾಸಾ ಹಾಗೂ ಪಶ್ಚಿಮ ಬಂಗಾಳದ ನಡುವೆ ಕಂಡುಬರುತ್ತದೆ. ಡೂನ್ಗಳು ಎಲ್ಲಿ ಕಂಡುಬರುತ್ತವೆ? ಶಿವಾಲಿಕ್ ಬೆಟ್ಟದಲ್ಲಿ, ಮಧ್ಯ ಹಿಮಾಲಯದಲ್ಲಿ, ಜಾಸ್ಕರ್ನಲ್ಲಿ, ಮಹಾ ಹಿಮಾಲಯದಲ್ಲಿ. ಸೊ ಈ ಒಂದು ಡೂನ್ಗಳು ಕಂಡುಬರ್ತಕ್ಕಂಥದ್ದು ಶಿವಾಲಿಕ್ ಬೆಟ್ಟಗಳಲ್ಲಿ ಕಂಡುಬರುತ್ತವೆ. ದಕ್ಷಿಣದಿಂದ ಉತ್ತರಕ್ಕಿರುವ ಪರ್ವತಗಳ ಸರಿಯಾದ ಕ್ರಮ ಯಾವುದು? ದಕ್ಷಿಣದಿಂದ ಉತ್ತರಕ್ಕಿರುವ ಪರ್ವತಗಳ ಸರಿಯಾದ ಕ್ರಮ ದೊಡ್ಡ ಬೆಟ್ಟ, ವಿಂಧ್ಯಾಚಲ, ಕೈಲಾಸ ಪರ್ವತ, ಧವಳಗಿರಿ. ಸೊ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು. ಫಸ್ಟು ದೊಡ್ಡ ಬೆಟ್ಟ, ವಿಂಧ್ಯಾಚಲ, ಧವಳಗಿರಿ ಮತ್ತು ಕೈಲಾಸ ಪರ್ವತ. ಭಾರತದ ಭೌಗೋಳಿಕ ಭಾಗಗಳು ನಿರ್ಮಾಣವಾದಾಗ ಸರಿಯಾದ ಕಾಲಾನುಕ್ರಮ ಯಾವುದು? ಇದಕ್ಕೂ ಆನ್ಸರ್ ಹಂಗೆ ಡೈರೆಕ್ಟಾಗಿ ಹೇಳ್ತೀನಿ. ಸೊ ಫಸ್ಟು ಪರ್ಯಾಯ ದ್ವೀಪ, ಅದಾದಮೇಲೆ ಹಿಮಾಲಯ, ಅದಾದಮೇಲೆ ಗಂಗಾ ನದಿ ಬಯಲು, ಅದಾದಮೇಲೆ ತಾರ್ಬರ್ ಭೂಮಿ. ಹಿಮಾಲಯದ ಪಶ್ಚಿಮ ಹಾಗೂ ಪೂರ್ವದ ತುದಿಗಳು ಯಾವುವು? ಹಿಮಾಲಯದ ಪಶ್ಚಿಮ ಹಾಗೂ ಪೂರ್ವದ ತುದಿಗಳು ಯಾವುವು? ಆಪ್ಷನ್ ಎ K2 ಹಾಗೂ ಚಮಲಿಹಾರಿ, ಆಪ್ಷನ್ ಬಿ ಕಾಂಚನಗಂಗಾ ಹಾಗೂ ನಾಮಚಿ ಬರ್ವಾ, ಆಪ್ಷನ್ ಸಿ ಗಂಗಾ ಪರ್ವತ ಹಾಗೂ ಕಾಂಚನಗಂಗಾ, ಆಪ್ಷನ್ ಡಿ ನಂಗಾ ಪರ್ವತ ಹಾಗೂ ನಾಮಾಚಿ ಬರ್ವಾ. ಸೊ ಇಲ್ಲಿ ಹಿಮಾಲಯದ ಪಶ್ಚಿಮ ಹಾಗೂ ಪೂರ್ವದ ತುದಿಗಳು, ಪಶ್ಚಿಮ ಮತ್ತು ಪೂರ್ವ ತುದಿಗಳು. ಪಶ್ಚಿಮದ ತುದಿ ಬಂದು ನಂಗಾ ಪರ್ವತ, ಪೂರ್ವದ ತುದಿ ಬಂದು ನಾಮಾಚಿ ಬರ್ವಾ. ಸೊ ಪಶ್ಚಿಮದು ನಂಗಾ ಪರ್ವತ, ಪೂರ್ವದ ತುದಿ ಬಂದು ನಾಮಾಚಿ ಬರ್ವಾ. ನೆಕ್ಸ್ಟ್, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ? ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ಬಿ ಗುಜರಾತ್ ಮತ್ತು ರಾಜಸ್ಥಾನ, ಆಪ್ಷನ್ ಸಿ ಅಸ್ಸಾಂ ಮತ್ತು ಮೇಘಾಲಯ, ಆಪ್ಷನ್ ಡಿ ಕರ್ನಾಟಕ ಮತ್ತು ಕೇರಳ. ಇಲ್ಲಿ ಕೇಳಿರೋದು ನಿತ್ಯ ಹರಿದ್ವರ್ಣ ಕಾಡುಗಳು ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಅಂತ ಕ್ವಶನ್ ಇರೋದು. ಸೊ ಆನ್ಸರ್ ಬಂದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಕಂಡುಬರೋದಿಲ್ಲ. ಇಲ್ಲಿ ಕಂಡುಬರೋದಿಲ್ಲ. ಅಂಡಮಾನ್ ಮತ್ತು ನಿಕೋಬಾರು, ಅಸ್ಸಾಂ ಮತ್ತು ಮೇಘಾಲಯ, ಕರ್ನಾಟಕ ಮತ್ತು ಕೇರಳದಲ್ಲಿ ಕಂಡುಬರುತ್ತವೆ. ಸುಂದರಿ ವೃಕ್ಷಗಳು ಯಾವ ಪ್ರಕಾರದ ಕಾಡುಗಳಲ್ಲಿ ಕಂಡುಬರುತ್ತವೆ? ಸುಂದರಿ ವೃಕ್ಷಗಳು ಮ್ಯಾಂಗ್ರೋವ್ ಕಾಡುಗಳಲ್ಲಿ, ಕುರುಚಲು ಕಾಡುಗಳಲ್ಲಿ, ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ, ಸೂಚಿಪರ್ಣ ಕಾಡುಗಳು. ಯಾವ ಒಂದು ಕಾಡುಗಳಲ್ಲಿ ಕಂಡುಬರುತ್ತವೆ ಅಂತ ನೋಡೋದಾದರೆ ನಾವು, ಸೊ ಈ ಸುಂದರಿ ವೃಕ್ಷಗಳು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರುತ್ತವೆ. ಮ್ಯಾಂಗ್ರೋವ್ ಕಾಡುಗಳು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತವೆ? ಸೊ ಸುಂದರಿ ವೃಕ್ಷಗಳು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರುತ್ತವೆ. ಈ ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಹಿಮಾಲಯದ ಪರ್ವತ ಪ್ರದೇಶನ, ಗಂಗಾ ನದಿ ಮುಖಜ ಭೂಮಿನ, ಅಸ್ಸಾಂನ ಬ್ರಹ್ಮಪುತ್ರ ನದಿ ಬಯಲ, ಮಹಾದೇವ ಬೆಟ್ಟಗಳಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ನಾವು, ಸೊ ಆಪ್ಷನ್ ಸಿ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರುತ್ತವೆ. ಗಂಗಾ ನದಿಯ ಮುಖಜ ಭೂಮಿ. ಭಾರತದ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಪ್ರಮಾಣದ ಅರಣ್ಯ ಪ್ರದೇಶವಿದೆ? ಭಾರತದ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಪ್ರಮಾಣದ ಅರಣ್ಯ ಪ್ರದೇಶವಿದೆ ಅಂತ ನೋಡಿದ್ರೆ, ಫಸ್ಟ್ ಆಪ್ಷನ್ ರಾಜಸ್ಥಾನ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಬಿಹಾರ. ಸೊ ಆನ್ಸರು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಬಂದು ಹರಿಯಾಣ. ಭಾರತದ ಯಾವ ರಾಜ್ಯದಲ್ಲಿ ಸೂಚಿಪರ್ಣ ಕಾಡುಗಳು ಕಂಡುಬರುತ್ತವೆ?
ಆಪ್ಷನ್ ಎ ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಂಚಲ. ಆಪ್ಷನ್ ಸಿ ಗುಜರಾತ್, ರಾಜಸ್ಥಾನ, ಪಂಜಾಬು. ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ ಮತ್ತು ಜಾರ್ಖಂಡು. ಆಪ್ಷನ್ ಡಿ ಮಹಾರಾಷ್ಟ್ರ, ಕೇರಳ ಮತ್ತು ಒರಿಸ್ಸಾ. ಈ ಥರ ಆಪ್ಷನ್ಸ್ಗಳಿದ್ದಾವೆ. ಸೊ ಸೂಚೀಕರಣ ಕಾಡುಗಳು ಕಂಡುಬರುವಂಥ ರಾಜ್ಯಗಳು ಯಾವುದ್ಯಾವುದು ಅಂತ ನೋಡೋದಾದರೆ ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಂಚಲ್. ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಈ ಉತ್ತರಾಂಚಲದಲ್ಲಿ ಸೂಚೀಕರಣ ಕಾಡುಗಳು ಕಂಡುಬರುತ್ತವೆ. ಹಿಮಾಲಯ ಪರ್ವತಗಳು 3600 ಮೀಟರ್ ಎತ್ತರದ ಭಾಗಗಳಲ್ಲಿ ಬೆಳೆಯುವ ಸಸ್ಯವರ್ಗ ಯಾವುದು? ಹಿಮಾಲಯ ಪರ್ವತಗಳ 3600 ಮೀಟರ್ ಎತ್ತರದ ಭಾಗಗಳಲ್ಲಿ ಬೆಳೆಯುವ ಸಸ್ಯವರ್ಗ ಯಾವುದು? ಆಪ್ಷನ್ ಸೂಚೀಕರಣ ಕಾಡುಗಳು: ಆಲ್ಪೈನ್ ಕಾಡು, ಆಲ್ಪೈನ್ ಹುಲ್ಲುಗಾವಲು, ಉಪ ಉಷ್ಣವಲಯದ ಪೈನ್ ಅರಣ್ಯ. ಸೊ ಯಾವ ಒಂದು ಸಸ್ಯವರ್ಗ ಅಥವಾ ಯಾವ ಒಂದು ಕಾಡು ಬೆಳೆಯುತ್ತೆ 3600 ಮೀಟರ್ ಎತ್ತರದಲ್ಲಿ ಅಂತ ನೋಡಿದ್ರೆ ನಾವು ಆಲ್ಪೈನ್ ಹುಲ್ಲುಗಾವಲು. ಈ ಆಲ್ಪೈನ್ ಹುಲ್ಲುಗಾವಲು ಅಂತಕ್ಕಂಥ ಒಂದು ಸಸ್ಯವರ್ಗ ಅಥವಾ ಆಗಿರ್ಬೋದು, ಕಾಡಾಗಿರ್ಬೋದು. ಸೊ ಈ ಒಂದು 3600 ಮೀಟರ್ ಎತ್ತರದಲ್ಲಿ ಬೆಳೆಯುತ್ತೆ. ಹಿಮಾಲಯದ ಪರ್ವತಗಳ ಯಾವ ಮಟ್ಟದಲ್ಲಿ ಸೂಚೀಕರಣ ಕಾಡುಗಳು ಬೆಳೆಯುತ್ತವೆ? ಆಪ್ಷನ್ ಡಿ 1500 ಮೀಟರಿಂದ 3000 ಮೀಟರ್. ನೆಕ್ಸ್ಟ್, ಗುಜರಾತ್ ಹಾಗೂ ಹರಿಯಾಣಗಳಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು? ಗುಜರಾತ್ ಮತ್ತು ಹರಿಯಾಣಗಳಲ್ಲಿ ಕಂಡುಬರುವಂತಹ ಸಸ್ಯವರ್ಗ ಕುರುಚಲು ಹಾಗೂ ಮುಳ್ಳಿನ ಗಿಡಗಂಟಿಗಳು, ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಕಾಡುಗಳು, ತೇವಯುತ ಎಲೆ ಉದುರುವ ಕಾಡುಗಳು. ಸೊ ಕುರುಚಲು ಹಾಗೂ ಮುಳ್ಳಿನ ಗಿಡಗಂಟಿಗಳು ಗುಜರಾತ್ ಮತ್ತು ಹರಿಯಾಣಗಳಲ್ಲಿ ಕಂಡುಬರುವಂತಹ ಸಸ್ಯವರ್ಗವಾಗಿದೆ. ಕುರುಚಲು ಹಾಗೂ ಮುಳ್ಳಿನ ಗಿಡಗಂಟಿಗಳು. ಯಾವ ವಿಧದ ಸಸ್ಯವರ್ಗ ಸುನಾಮಿ ಅಲೆಗಳಿಂದ ರಕ್ಷಣೆ ನೀಡುವುದು? ಯಾವ ವಿಧದ ಸಸ್ಯವರ್ಗ ಸುನಾಮಿ ಅಲೆಗಳಿಂದ ರಕ್ಷಣೆಯನ್ನು ನೀಡುವುದು? ನಿತ್ಯ ಹರಿದ್ವರ್ಣ ಕಾಡುನ, ಎಲೆ ಉದುರುವ ಕಾಡುನ, ಮ್ಯಾಂಗ್ರೋವ್ ಕಾಡುನ, ಕುರುಚಲು ಕಾಡುನ. ಸೊ ಸುನಾಮಿಯಿಂದ ಅಥವಾ ಸುನಾಮಿ ಅಲೆಗಳಿಂದ ರಕ್ಷಣೆ ನೀಡ್ತಕ್ಕಂಥ ಸಸ್ಯವರ್ಗ ಯಾವುದು ಅಂತ ನೋಡೋದಾದರೆ ನಾವು ಆಪ್ಷನ್ ಸಿ ಮ್ಯಾಂಗ್ರೋವ್ ಕಾಡುಗಳು ಸುನಾಮಿ ಅಲೆಗಳಿಂದ ರಕ್ಷಣೆಯನ್ನು ಒದಗಿಸಿಕೊಡುತ್ತದೆ. ನೆಕ್ಸ್ಟ್, ಶ್ರೀಗಂಧದ ಮರಗಳು ಕಂಡುಬರುವ ಅರಣ್ಯ ಪ್ರಕಾರ ಯಾವುದು? ಶ್ರೀಗಂಧದ ಮರಗಳು ಕಂಡುಬರುವಂಥ ಒಂದು ಅರಣ್ಯ ಪ್ರಕಾರ ನಿತ್ಯ ಹರಿದ್ವರ್ಣ ಸಸ್ಯವರ್ಗನ, ಮ್ಯಾಂಗ್ರೋವ್ ಸಸ್ಯವರ್ಗನ, ಹುಲ್ಲುಗಾವಲ ಅಥವಾ ಎಲೆ ಉದುರುವ ಮಾನ್ಸೂನ್ ಸಸ್ಯವರ್ಗನ. ಸೊ ಆಪ್ಷನ್ ಡಿ ಎಲೆ ಉದುರುವ ಮಾನ್ಸೂನ್ ಸಸ್ಯವರ್ಗದಲ್ಲಿ ಈ ಶ್ರೀಗಂಧದ ಮರಗಳು ಅತಿ ಹೆಚ್ಚು ಕಂಡುಬರುತ್ತವೆ. ಭಾರತದಲ್ಲಿ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದಲ್ಲಿ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಡೆಹ್ರಾಡೂನ್, ಆಪ್ಷನ್ ಸಿ ದಿಸ್ಪುರ, ಆಪ್ಷನ್ ಡಿ ರಾಯ್ಪುರ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಡೆಹ್ರಾಡೂನ್. ಇದು ತುಂಬ ಸರಿ ರಿಪೀಟೆಡ್ ಕ್ವಶನ್ನು. ಭಾರತದಲ್ಲಿ ಅರಣ್ಯ ಸಂಶೋಧನಾ ಕೇಂದ್ರ ಡೆಹ್ರಾಡೂನ್ನಲ್ಲಿದೆ. ನೆಕ್ಸ್ಟ್, ಸಿಂಹಗಳಿರುವ ಗಿರ್ ಕಾಡುಗಳು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ರಾಜಸ್ಥಾನ. ನೋಡಿ ಗಿರ್ ಕಾಡು ಗುಜರಾತ್. ಸಿಂಹಗಳಿರ್ತಕ್ಕಂಥ ಗಿರ್ ಕಾಡುಗಳು ಗುಜರಾತ್ನ ಒಂದು ರಾಜ್ಯದಲ್ಲಿ ಕಂಡುಬರುತ್ತವೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.